ಹಲೋ. ಇವತ್ತು ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್ ಲೆವೆಲ್ 4 ಆಟೋಮೊಬೈಲ್ ಕಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ನನ್ನ ಹೆಸರು ರಮೇಶ್ ಕೂಡ ಪಾಟೀಲ್ ಅಂತೇಳಿ. ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕಲಿಸ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ತಯಾರು ಮಾಡಿ ಇದರಲ್ಲಿ ನಾನು ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಇದು ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದಿಷ್ಟು ಸಿಂಪಲ್ ಕ್ವಶನ್ಗಳು. ವಿ ವಿಲ್ ಗೋ ಟು ದ ನೆಕ್ಸ್ಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ ನಿಮಗೆ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವ್ಯಾಲಿಡ್ ಫೈಲ್ ಎಕ್ಸ್ಟೆನ್ಷನ್ ಫಾರ್ ನೋಟ್ಪ್ಯಾಡ್ ಫೈಲ್ ಅಂತ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಅವರು ನೋಟ್ಪ್ಯಾಡ್ ಫೈಲನ್ನು ನಾವು ಯಾವ ಥರ ಮೆನ್ಷನ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಈಸ್, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ದ ಆನ್ಸರ್ ಈಸ್ ಟೆಕ್ಸ್ಟ್. ಇಲ್ಲಿ JPG ಅಂತ ಇದೆಯಲ್ಲ, ಇದನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂತಂದರೆ ಫೋಟೋ. ಓಕೆ, ಡಾಕ್. ಇದು ಡಾಕ್ಯುಮೆಂಟಾಗಿ ನಾವೇನು ಮಾಡ್ತೀವಿ ರೀ, ಯೂಸ್ ಮಾಡ್ತೀವಿ. TXT ಇಟ್ ಈಸ್ ಅ ರಾಂಗ್ ಆನ್ಸರ್. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸೋರ್ಸಸ್ ಆಫ್ ಎನರ್ಜಿ ಫಾರ್ಮ್ ಅ ರಿನ್ಯೂವಬಲ್ ಸೋರ್ಸ್. ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, ಇಲ್ಲಿ ಶಕ್ತಿಯ ಮೂಲಗಳಿವೆ. ಈ ಶಕ್ತಿಯ ಮೂಲಗಳಲ್ಲಿ ಯಾವ ಶಕ್ತಿಯ ಮೂಲ ರಿನ್ಯೂವಬಲ್ ಆಗಿದೆ, ಅಂದರೆ ನಾವು ಪದೇ ಪದೇ ಬಳಕೆ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಈಸ್ ಸೋಲಾರ್ ಎನರ್ಜಿ. ಇದನ್ನು ನಾವು ಬಳಕೆ ಮಾಡ್ಬೋದು, ವುಡ್ಡನ್ನು ಬಳಕೆ ಮಾಡೋ ಹಾಗಿಲ್ಲ. ಇಫ್ ಇಟ್ ಇಸ್ ಬರ್ನ್ ಇಟ್ ಇಸ್ ನಾಟ್ ಯೂಸಬಲ್. ಕೋಲ್ಸ್, ಕಲ್ಲಿದ್ದಲು, ಇದನ್ನು ಕೂಡ ನಾವು ಬಳಕೆ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬರುತ್ತೆ ಪೆಟ್ರೋಲ್. ಇದು ಒಂದ್ಸರಿ ಯೂಸ್ ಆಯ್ತು ಅಂದರೆ ಇದನ್ನು ಹೊಳ್ಳಿ ನಾವು ರಿನ್ಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದ ಆನ್ಸರ್ ಈಸ್ ಸೋಲಾರ್ ಎನರ್ಜಿ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಆಟೋಮೊಬೈಲ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಚಾಯ್ಸ್ಗಳಿದೆ. ಓಕೆ, ವಾಹನದಲ್ಲಿ ಯಾವುದೇ ದೋಷಕ್ಕಾಗಿ ಡ್ಯಾಶನ್ನು ಬಳಸಲಾಗುತ್ತದೆ. ಡ್ಯಾಶನ್ನು ಬಳಸಲಾಗುತ್ತೆ. ಏನು ಬಳಸುತ್ತೇವೆ ನಾವು, ಏನು ಮಾಡ್ತೀವಿ? ದ ಆನ್ಸರ್ ಈಸ್ ಸೇವಾ ಕೈಪಿಡಿ. ದ ಆನ್ಸರ್ ಈಸ್ ಸೇವಾ ಕೈಪಿಡಿ. ಓಕೆ, ವಾಹನದಲ್ಲಿ ಯಾವುದೇ ತರಹದ ದೋಷಗಳು ನಮ್ಗೆ ಕಂಡು ಬಂದರೆ ನಾವು ಟೆಕ್ನಿಷಿಯನ್ ಹತ್ರ ಹೋಗ್ತೀವಿ. ಟೆಕ್ನಿಷಿಯನ್ ಏನು ಮಾಡ್ತಾರೆ ಅಂತಂದರೆ ಸೇವಾ ಕೈಪಿಡಿಯನ್ನು ಪರಿಶೀಲನೆ ಮಾಡಿ ವಾಹನದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸಲು ಅವ್ರು ಏನು ಮಾಡ್ತಾರೆ, ಸೇವಾ ಕೈಪಿಡಿಯ ಸಹಾಯವನ್ನು ಪಡೆದುಕೊಳ್ತಾರೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದಿದೆ, ಬಿ ಆಪ್ಷನ್, ಜಾಬ್ ಕಾರ್ಡ್. ಇದರ ಉದ್ದೇಶ ಏನಪ್ಪ ಅಂದರೆ, ನೀವು ಯಾವುದೇ ಶೋರೂಮ್ಗೆ ವಾಹನವನ್ನು ಸರ್ವಿಸ್ಗೆ ಅಂತ ತೊಗೊಂಡು ಹೋಗ್ತಿರಲ್ಲ, ಆವಾಗ ಆ ವಾಹನದಲ್ಲಿರ್ತಕ್ಕಂಥ ರಿಪೇರಿ ಕೆಲಸಗಳನ್ನು ಆ ವ್ಯಕ್ತಿ ಜಾಬ್ ಕಾರ್ಡ್ನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಜಾಬ್ ಕಾರ್ಡ್ ಅಂತ ಕರಿತೀವಿ ರೀ. ಸರ್ವಿಸ್ ಇಂಡೆಕ್ಸ್ ಮತ್ತು ತಂತ್ರಜ್ಞಾನ ಬಳಕೆ ಇವು ತಪ್ಪಾದ ಉತ್ತರ. ನೆಕ್ಸ್ಟ್ ಕ್ವಶನ್, IC ಇಂಜಿನ್ನ ಪಿಸ್ಟನ್ನಲ್ಲಿ ಡ್ಯಾಶ್ ಥರದ ರಿಂಗ್ಗಳನ್ನು ಬಳಸಲಾಗುತ್ತದೆ. ಓಕೆ, ಎಷ್ಟು ಥರದ ರಿಂಗ್ಗಳನ್ನು ಬಳಸಲಾಗುತ್ತದೆ? ನೀವು ಇಲ್ಲಿ ಆನ್ಸರ್ ನೋಡಬಹುದು. ಆನ್ಸರ್ ಇಸ್ 3. 3 ರಿಂಗ್ಗಳನ್ನು ಬಳಸಲಾಗುತ್ತದೆ. 2 ರಿಂಗ್ ಕಾಂಪ್ರೆಷನ್ ರಿಂಗ್, 1 ಆಯಿಲ್ ರಿಂಗನ್ನು ಬಳಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್, ಪವರ್ ಸ್ಟ್ರೋಕ್ ಸಮಯದಲ್ಲಿ IC ಇಂಜಿನ್ನ ತಾಪಮಾನವು ಡ್ಯಾಶ್ನ ನಡುವೆ ತಲುಪುತ್ತದೆ. ಓಕೆ, 600 to 700 ಡಿಗ್ರಿ ಸೆಲ್ಸಿಯಸ್, 700 to 800 ಡಿಗ್ರಿ ಸೆಲ್ಸಿಯಸ್, 700 to 900 ಡಿಗ್ರಿ ಸೆಲ್ಸಿಯಸ್, ಆ್ಯಂಡ್ D 900 to 800 ಡಿಗ್ರಿ ಸೆಲ್ಸಿಯಸ್. ದ ಆನ್ಸರ್ ಈಸ್ 700 to 900 ಡಿಗ್ರಿ ಸೆಲ್ಸಿಯಸ್. ಓಕೆ, ನೆಕ್ಸ್ಟ್ ಕ್ವಶನ್, ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್ನಲ್ಲಿ ಕ್ಯಾಮ್ ಶಾಫ್ಟನ್ನು ಡ್ಯಾಶ್ನೊಂದಿಗೆ ಅಳವಡಿಸಿರುತ್ತಾರೆ. ಸಿಲಿಂಡರ್ ಹೆಡ್, ಕ್ಯಾಮ್, ಕ್ರ್ಯಾಂಕ್ ಕೇಸ್ ಮತ್ತು ಸಿಲಿಂಡರ್ ಬ್ಲಾಕ್. ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್. ಓಕೆ, ಓವರ್ ಹೆಡ್ ವಾಲ್ವ್ ಮೆಕ್ಯಾನಿಸಮ್ನಲ್ಲಿ ಕ್ರ್ಯಾಂಕ್ ಕೇಸನ್ನು ಕ್ರ್ಯಾಂಕ್ ಕೇಸ್ನ ಹತ್ರ ನಾವೇನು ಮಾಡ್ತೀವಿ, ಅಳವಡಿಕೆ ಮಾಡಿರ್ತೀವಿ ಕ್ಯಾಮ್ ಶಾಫ್ಟನ್ನು. ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಇದ್ದರೆ ಕ್ಯಾಮ್ ಶಾಫ್ಟನ್ನು ನಾವು ಸಿಲಿಂಡರ್ ಹೆಡ್ನಲ್ಲಿ
ಸಿಲಿಂಡರ್ ಹೆಡ್ನಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಪ್ರೊಪೆಲ್ಲರ್ ಶಾಫ್ಟನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳ ನಡುವೆ ಅಳವಡಿಸಿರುತ್ತಾರೆ. ಗೇರ್ ಬಾಕ್ಸ್ ಮತ್ತು ಇಂಜಿನ್ ಮತ್ತು ಕ್ಲಚ್. ಸೊ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಮತ್ತು ಡಿಫ್ರೆನ್ಷಿಯಲ್. ಸೊ ಇಲ್ಲಿ ನೋಡ್ಬೋದು ಪ್ರೊಪೆಲ್ಲರ್ ಶಾಫ್ಟ್, ಇದು ಉದ್ದವಾದ ಶಾಫ್ಟ್ ಇರುತ್ತೆ. ಸೊ ವೃತ್ತಾಕಾರದ ಶಾಫ್ಟ್. ಓಕೆ, ಸಾಲಿಡ್ ಸರ್ಕ್ಯುಲರ್ ಶಾಫ್ಟ್ ಅಂತ ಕೂಡ ನಾವು ಕರಿತೀವಿ. ಇದನ್ನು ನಾವು ಎಕ್ಸಾಕ್ಟ್ಲಿ ಗೇರ್ ಬಾಕ್ಸ್ ಮತ್ತು ಡಿಫ್ರೆನ್ಷಿಯಲ್ ನಡುವೆ ಜೋಡಣೆ ಮಾಡಲಾಗುತ್ತದೆ. ಇದನ್ನು ನಾವು ರೊಟೇಷ್ನಲ್ ಫೋರ್ಸನ್ನು ಸಪ್ಲೈ ಮಾಡಲು ಸೊ ಪ್ರೊಪೆಲ್ಲರ್ ಶಾಫ್ಟನ್ನು ನಾವು ಏನು ಮಾಡ್ತೀವಿ, ಹೆಚ್ಚಾಗಿ ಬಳಕೆ ಮಾಡ್ತೀವಿ. ದ ಆನ್ಸರ್ ಇಸ್ ಪ್ರೊಪೆಲ್ಲರ್ ಶಾಫ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಅನುಚಿತ ವೀಲ್ ಬೇಸ್ನಿಂದ ಟೈರ್ನ ಸವೆತವು ಡ್ಯಾಶ್ ಆಗಿರುತ್ತದೆ. ಸೊ ಹೆಚ್ಚು, ಅಸಹಜ, ಸಹಜ ಮತ್ತು ಯಾವುದೂ ಅಲ್ಲ. ದ ಆನ್ಸರ್ ಈಸ್ ಹೆಚ್ಚು. ಸೊ ವೀಲ್ ಬೇಸ್ ಅಂದರೆ ಏನಂತಂದರೆ, ಸೊ ಒಂದು ವಾಹನ ಇದೆ ಅಂತಂದರೆ ವಾಹನದ ಫ್ರಂಟ್ ಎಕ್ಸೆಲ್ನ ಮತ್ತು ರೇರ್ ಎಕ್ಸೆಲ್ ನಡುವಿನ ಒಳಗಿನ ಸೊ ಅಂತರವನ್ನು, ಸೊ ನಾವು ಆ ಒಂದು ಗ್ಯಾಪನ್ನು ನಾವು ವೀಲ್ ಬೇಸ್ ಅಂತ ಕರಿತೀವಿ. ಆ ವೀಲ್ ಬೇಸ್ ಸರಿಯಾಗಿ ಇಲ್ಲ ಅಂದರೆ ಸೊ ಅಲ್ಲಿ ಟೈರ್ನ ಸವೆತ ಏನಾಗುತ್ತೆ ಅಂದರೆ ಹೆಚ್ಚುತ್ತೆ. ನೆಕ್ಸ್ಟ್, ಫ್ಯೂಸ್ಗಳನ್ನು ಸಾಮಾನ್ಯವಾಗಿ ಡ್ಯಾಶ್ನ ಮಧ್ಯದಲ್ಲಿ ಅಳವಡಿಸಿರುತ್ತಾರೆ. ಸೊ ಫ್ಯೂಸ್ಗಳನ್ನು ಎಕ್ಸಾಕ್ಟ್ಲಿ ವಿ ಆರ್ ಯೂಸಿಂಗ್ ಇನ್ ಫ್ಯೂಸ್ ಬಾಕ್ಸ್. ಸೊ ಫ್ಯೂಸ್ ಬಾಕ್ಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫ್ಯೂಸ್ಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಬರುತ್ತೆ, ಬ್ಯಾಟ್ರಿ ಸರ್ಕ್ಯೂಟ್ಸ್ಗಳಿಗಾಗಿ ಡ್ಯಾಶ್ ಕೇಬಲ್ಗಳನ್ನು ಅಳವಡಿಸಲಾಗುತ್ತದೆ. ಸೊ ಹಳದಿ ಕೇಬಲ್, ನೀಲಿ ಕೇಬಲ್, ಹಸಿರು ಕೇಬಲ್ ಮತ್ತು ಕಂದು ಕೇಬಲ್. ಸೊ ಬ್ಯಾಟರಿ, ಸೊ ಬ್ರೌನ್ ಕೇಬಲ್ಗಳನ್ನು ಬಳಸ್ತೀವಿ. ಸೊ ಬ್ರೌನ್ ಕೇಬಲ್ಗಳನ್ನು ಬಳಸ್ತೀವಿ. ಹಳದಿ ಕೇಬಲನ್ನು ನಾವು ಜನ್ರೇಟ್ಗೋಸ್ಕರ ಬಳಸ್ತೀವಿ. ಹಸಿರು ಕೇಬಲ್ಗಳನ್ನು ನಾವು ಆಕ್ಸಿಲರಿಗೋಸ್ಕರ ಬಳಸ್ತೀವಿ. ನೀಲಿ ಕೇಬಲ್ಗಳನ್ನು ನಾವು ಹೆಡ್ಲ್ಯಾಂಪ್ಗೋಸ್ಕರ ಬಳಸ್ತೀವಿ. ಸೊ ಎಲೆಕ್ಟ್ರಿಕಲ್ ಸೆಷನ್ನಲ್ಲಿ ಫಸ್ಟ್ ಸೆಷನ್ ಇದೆ ಆಟೋಮೋಟಿವ್ ಕೇಬಲ್ಸ್ನಲ್ಲಿ. ಸೊ ಅಲ್ಲಿ ನೀವು ಈ ಪ್ರಶ್ನೆಯನ್ನು ಏನು ಮಾಡಬೇಕು, ಇನ್ನೊಂದ್ಸರಿ ನೀವು ನೋಡ್ಕೋಬೋದು. ನೆಕ್ಸ್ಟ್, ಸೊ ಇಲ್ಲಿ 2 ಅಂಕದ ಪ್ರಶ್ನೆಗಳು 10 ಇರುತ್ತೆ. ನಿಮಗೆ 14 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 10 ನೀವು ಬರೀಬೇಕು. ಸೊ ಇಲ್ಲಿ ನಾವು ಒಂದೊಂದೇ ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡ್ತಾ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಸೇವಾ ಕೈಪಿಡಿಯು ಸರ್ವಿಸ್ ಮ್ಯಾನಲ್ನ ಪ್ರಾಮುಖ್ಯತೆಯನ್ನು ಬರೀರಿ ಅಥವಾ ಸೇವಾ ಕೈಪಿಡಿಯ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಅವರು ಹೇಳ್ತಾರೆ. ಸೊ ಫಸ್ಟ್, ಸೇವಾ ಕೈಪಿಡಿಯು ಮಾರ್ಗದರ್ಶಿ ಅಂತಿದೆ. ಸೊ ಇದೇನಿರುತ್ತೆ ಅಂತಂದರೆ ಇದು ಗೈಡ್ನ ಥರ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ವಾಹನದ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀವು ಇದರಲ್ಲಿ ಸ್ಟೋರ್ ಇರುತ್ತೆ. ಸೊ ಯು ಕ್ಯಾನ್ ಚೆಕ್ ಎನಿಥಿಂಗ್. ಸೆಕೆಂಡ್, ಇದು ವಾಹನದ ಕಾರ್ಯಕ್ಷಮತೆಯಲ್ಲಿ ಸ್ವಂತಿಕೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ನೀವು ಸರ್ವಿಸ್ ಮ್ಯಾನ್ಯುವಲನ್ನು ಬಳಸಿ ವಾಹನದ ರಿಪೇರಿ ಮಾಡ್ತೀರಿ ಅಥವಾ ವಾಹನದಲ್ಲಿ ಕೆಲಸ ಮಾಡ್ತೀರಿ ಅಂತಂದರೆ ಸೊ ನಮ್ಮ ಕೆಲಸ 100% ಅಕ್ಯುರೇಟ್ ಆಗಿರುತ್ತೆ, ಸರಿಯಾಗಿರುತ್ತೆ ಅಂತ ಏನು ಮಾಡುತ್ತೆ ನಮಗೆ ತೋರಿಸುತ್ತೆ. ಮೂರನೇದು, ಇದು ಹೊಸ ಅಭಿವೃದ್ಧಿ ಕಲಿಯಲು, ಸೊ ಹೊಸ ಟೆಕ್ನಾಲಜಿಗಳನ್ನು, ಸೆನ್ಸರ್ಗಳ ಬಗ್ಗೆ, ಫ್ಯೂಲ್ ಇಂಜೆಕ್ಷನ್ನ ಬಗ್ಗೆ, ಯಾವುದೇ ವಾಹನದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಾಗಿತ್ತು ಅಂತಂದರೆ, ಹೊಸ ತಂತ್ರಜ್ಞಾನ ಆ ವಾಹನದಲ್ಲಿ ಸೃಷ್ಟಿಯಾಗಿತ್ತು ಅಂದರೆ ಅದರ ಬಗ್ಗೆ ಇದೇನು ಮಾಡುತ್ತೆ, ನಿಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಡಿಸೆಂಬಲ್ ಮಾಡಲು, ವಾಹನದ ಭಾಗಗಳನ್ನು ತೆರೆದಿಡಲು, ಸೊ ಉಚ್ಚಲು ಅಥವಾ ರಿಮೂವ್ ಮಾಡಲು ಸೊ ಇದು ನಿಮಗೆ ಸಹಾಯ ಮಾಡುತ್ತೆ. ವಿಧಾನ ಮತ್ತು ಪರೀಕ್ಷೆ, ಸೊ ಪ್ರೊಸೀಜರ್ಗಳನ್ನು ಮತ್ತು ಟೆಸ್ಟಿಂಗ್, ನೀವು ಹೇಗೆ ವಾಹನವನ್ನು ಟೆಸ್ಟ್ ಮಾಡಬೇಕು, ಯಾವ ಥರ ನೀವು ವಾಹನವನ್ನು ಪರೀಕ್ಷೆ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇದು ನಿಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಜೋಡಿಸಲು ಅಂದರೆ ಯಾವ ವಸ್ತುಗಳನ್ನು ನೀವು ರಿಮೂವ್ ಮಾಡಿರ್ತೀರಲ್ಲ ಆ ವಸ್ತುಗಳನ್ನು ನೀವು ಹೇಗೆ ಸರಿಯಾಗಿ ಮರಳಿ ಜೋಡಿಸಬೇಕು, ಸೊ ಎಲ್ಲಿ ವಾಷರ್ಗಳನ್ನು, ನಟ್ಗಳನ್ನು, ಫಾಸ್ನರ್ಗಳನ್ನು ಸರಿಯಾಗಿ ಬಳಸಬೇಕಂತ ಇದರಲ್ಲಿ ಸಹಾಯವನ್ನು ಮಾಡುತ್ತೆ. ಓಕೆ, ಹೊಸ ತಂತ್ರಜ್ಞಾನವನ್ನು ಕಲಿಯಲು, ಹೊಸ ತಂತ್ರಜ್ಞಾನ ಅಂತಂದರೆ ಯಾವುದಾದ್ರೂ ಹೊಸ ಟೆಕ್ನಾಲಜಿ ಸೊ ಆ್ಯಡ್ ಆಗಿತ್ತಪ್ಪ, ಸೊ ಯು ಹ್ಯಾವ್ ಟು ಲರ್ನ್ ದಟ್. ನೆಕ್ಸ್ಟ್, ಸಮಸ್ಯೆಗಳನ್ನು ಪರಿಹರಿಸಲು, ಯಾವುದೇ ಸಣ್ಣ ಪ್ರಾಬ್ಲಮ್ಸ್ಗಳಾಗಿದ್ದರು, ನಾಯ್ಸ್, ಸೌಂಡ್ ಸರಿಯಾಗಿ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ತೆರಳೋಣ. ಓಕೆ, ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ECMನ ಬಿಡಿ ಭಾಗಗಳನ್ನು ಬರೆಯಿರಿ. ಓಕೆ, ECM ಅಂದರೆ ನಾವು ಏನು ತಿಳಿಯೋಣ. ECM ಅಂದರೆ ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ ಅಂತ ನಾವು ಕರೆಯುತ್ತೇವೆ. ಸೊ ಬೇಸಿಕ್ಕಾಗಿ ಹೇಳಬೇಕಂತಂದರೆ ನೀವು ಇದನ್ನು ವಾಹನದ ಮೆದುಳು ಅಂತ ಕೂಡ ಏನು ಮಾಡ್ಬೋದು, ಕರಿಬೋದು. ಸೊ ಇದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ವಾಹನದ ಎಲ್ಲ ಸೆನ್ಸರ್ಗಳು ಸೊ ECMಗೆ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಸೊ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಆಗಿರ್ಬೋದು, ಏರ್ ಮಾಸ್ ಫ್ಲೋ ಪೊಸಿಷನ್ ಸೆನ್ಸರ್ ಆಗಿರ್ಬೋದು, ಸೊ ಪಿಸ್ಟನ್ ಪೊಸಿಷನ್ ಸೆನ್ಸರ್ಸ್, ಓಕೆ, ಕೂಲೆಂಟ್ ಟೆಂಪ್ರೇಚರ್ ಸೆನ್ಸರ್, ಆಯಿಲ್ ಟೆಂಪ್ರೇಚರ್ ಸೆನ್ಸರ್, ಏರ್ ಟೆಂಪ್ರೇಚರ್ ಸೆನ್ಸರ್, ಈ ಥರ ಸೆನ್ಸರ್ಗಳು ಏನಾಗಿರುತ್ತೆ ಅಂತಂದರೆ ಸೊ ECMಗೆ ಕನೆಕ್ಟ್ ಇರುತ್ತೆ. ಸೊ ಆ ನಿಯತಾಂಕಗಳನ್ನು ಮತ್ತು
ಸೊ ಯಾವ ರೀತಿ ಇಂಜಿನ್ ವರ್ಕ್ ಆಗ್ತಿದೆ, ಯಾವ ರೀತಿ ಪಾರ್ಟ್ಸ್ಗಳು ವರ್ಕ್ ಆಗ್ತಾಯಿದೆ, ಏನು ಸಂದೇಶ ಇದೆ ಅವನ್ನೆಲ್ಲ ಸೆನ್ಸರ್ಗಳು ಏನು ಮಾಡ್ತವೆ ಅಂದರೆ ECMಗೆ ಸೆಂಡ್ ಮಾಡ್ತವೆ. ಸೊ ಅದನ್ನು ಅಕಾರ್ಡಿಂಗ್ ಟು ದ ಸೆನ್ಸರ್ಸ್ ಇನ್ಫಾರ್ಮೇಷನ್ ಸೊ ECM ಏನು ಮಾಡುತ್ತೆ ಅಂದರೆ ಆ್ಯಕ್ಚುಯೇಟರ್ಸ್ಗೆ ಸಂದೇಶವನ್ನು ಕಳಿಸುತ್ತೆ. ಸೊ ಈ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂತ ಈ ಥರ. ಸೊ ಆ್ಯಕ್ಚುಯೇಟರ್ಸ್ ಆ ಕೆಲಸವನ್ನು ಏನು ಮಾಡ್ತವೆ, ಕಂಪ್ಲೀಟ್ ಮಾಡ್ತವೆ. ಸೊ ECMನ ಬಿಡಿ ಭಾಗಗಳು 3. ಫಸ್ಟ್ ಬರುತ್ತೆ ಸೆನ್ಸರ್. ಸೊ ಫಸ್ಟ್ ಬರುತ್ತೆ ಸೆನ್ಸರ್ನ ಕೆಲಸ ಏನಂತಂದರೆ ವಿವಿಧ ನಿಯತಾಂಕಗಳನ್ನು ಮತ್ತು ಸಂದೇಶಗಳನ್ನು ಇಂಜಿನ್ನ ಸುತ್ತಮುತ್ತಲಿರ್ತಕ್ಕಂಥ ಭಾಗಗಳಿಂದ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನನ್ನು ECMಗೆ ಸೆಂಡ್ ಮಾಡೋದು. ಇನ್ನು ಆ್ಯಕ್ಚುಯೇಟರ್ಸ್ ಬರುತ್ತೆ. ಸೊ ಸೆನ್ಸರ್ಗಳಿಂದ ಏನು ಇನ್ಫಾರ್ಮೇಷನ್ ಬಂದಿರುತ್ತಲ್ಲ ಆ ಇನ್ಫಾರ್ಮೇಷನನ್ನು ತಕ್ಕದ ಹಾಗೆ ಅದಕ್ಕೆ ಅಕ್ಯುರೇಟಾಗಿ ಏನು ಕೆಲಸ ಆಗಬೇಕು ಅದನ್ನು ಆ್ಯಕ್ಚುಯೇಟರ್ಸ್ಗಳು ಕಂಪ್ಲೀಟ್ ಮಾಡ್ತವೆ. ಪ್ರೊಸೆಸರ್ ECMಗೆ ಕೂಡ ನಾವೇನಂತ ಕರಿತೀವಿ, ಪ್ರೊಸೆಸರ್ ಅಂತ ಕರಿತೀವಿ. ಇದು ಇಂಜಿನ್ನ ಬ್ರೈನ್ ಕೂಡ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪಪೆಟ್ ವಾಲ್ವ್ ಎಂದರೇನು? ಪಪೆಟ್ ವಾಲ್ವ್ ಎಂದರೇನು ಅಂತ ಇದೆ. ಪಪೆಟ್ ವಾಲ್ವ್ ಬಗ್ಗೆ ಈಗ ನಾವು ನೋಡೋಣ. ವಾಲ್ವ್ ಎರಡು ಇರುತ್ತೆ, ಒಂದು ಇಂಟೇಕ್ ವಾಲ್ವ್ ಮತ್ತು ಇನ್ನೊಂದು ಎಕ್ಸಾಸ್ಟ್ ವಾಲ್ವ್ಗಳಿರುತ್ತೆ. ಇವು ಆವಿಯ ಹರಿವಿನ ಅಥವಾ ವ್ಯಾಕ್ಯೂಮನ್ನು ಇಂಜಿನ್ ಸಿಲಿಂಡರ್ಗೆ ಎಂಟರ್ ಆಗಲು ಮತ್ತು ಅದೇ ವ್ಯಾಕ್ಯೂಮನ್ನು ಸುಟ್ಟಂಥ ವ್ಯಾಕ್ಯೂಮನ್ನು ಇಂಜಿನ್ ಸಿಲಿಂಡರ್ನಿಂದ ಹೊರಗೆ ಹಾಕಲು ಕೂಡ ಇವೇನು ಮಾಡ್ತವೆ, ಸಹಾಯವನ್ನು ಮಾಡ್ತವೆ. ಎಕ್ಸಾಕ್ಟ್ಲಿ ನಾವು ಆಟೋಮೊಬೈಲ್ ಇಂಜಿನ್ಸ್ಗಳಲ್ಲಿ ಇಂಟರ್ನಲ್ ಕಂಬಷನ್ ಇಂಜಿನ್ಗಳಲ್ಲಿ ನಾವು ಪಪೆಟ್ ವಾಲ್ವನ್ನು ಹೆಚ್ಚಾಗಿ ಬಳಸ್ತೀವಿ. ಓಕೆ, ಇಲ್ಲಿ ನಾವು ನೋಡೋಣ. ಪಪೆಟ್ ಕವಾಟವು ಇಂಜಿನ್ಗೆ ಅನಿಲ ಮತ್ತು ಆವಿಯ ಹರಿವಿನ ಸಮಯ ಮತ್ತು ಪ್ರಮಾಣವನ್ನು ಎಷ್ಟು ಸಮಯಕ್ಕೆ ಎಷ್ಟು ಪ್ರಮಾಣದ ಇಂಧನ ಮತ್ತು ಗಾಳಿ ಮಿಶ್ರಣ ಇಂಜಿನ್ನ ಸಿಲಿಂಡರ್ ಒಳಗಡೆ ಎಂಟರ್ ಆಗಬೇಕು ಮತ್ತು ಪ್ರಮಾಣ ಎಷ್ಟು ಪ್ರಮಾಣದ ಗಾಳಿ ಮತ್ತು ಇಂಧನ ಮಿಶ್ರಣ ಇಂಜಿನ್ ಸಿಲಿಂಡರ್ ಒಳಗಡೆ ಎಂಟ್ರಿ ಆಗಬೇಕು ಅನ್ನೋದನ್ನು ಪಪೆಟ್ ವಾಲ್ವ್ ಏನು ಮಾಡುತ್ತೆ, ನಿರ್ಧಾರ ಮಾಡುತ್ತೆ. ಸಾಮಾನ್ಯವಾಗಿ ಬಳಸುವ ಕವಾಟವಾಗಿದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಪಪೆಟ್ ವಾಲ್ವ್ಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ನೆಕ್ಸ್ಟ್, ಕ್ಲಚ್ನ ಕಾರ್ಯವನ್ನು ಬರೀರಿ ಅಂತ ಇದೆ. ಇದರಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ಕ್ಲಚ್ಚನ್ನು ನಾವು ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ಏನು ಮಾಡಿರ್ತೇವೆ, ಹೆಚ್ಚಾಗಿ ಜೋಡಣೆ ಮಾಡಿರ್ತೀವಿ. ಓಕೆ, ಕ್ಲಚ್ನ ಕೆಲಸ ಏನಪ್ಪ ಅಂತಂದರೆ ಕ್ಲಚ್ಚನ್ನು ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ನಾವೇನು ಮಾಡ್ತೀವಿ, ಜೋಡಣೆ ಮಾಡಿರ್ತೀವಿ. ಎರಡನೇದೇನೆಂದರೆ ಇಂಜಿನ್ನಿಂದ ಡ್ರೈವ್ ಟ್ರೈನ್ಗೆ ಅಂದರೆ ಗೇರ್ ಬಾಕ್ಸ್ ಮತ್ತು ಪ್ರೊಪೆಲ್ಲರ್ ಶಾಫ್ಟ್ ಮತ್ತು ಡಿಫ್ರೆನ್ಷಿಯಲ್ಗಳಿಗೆ ಟಾರ್ಕನ್ನು ರವಾನಿಸುವ ಕಾರ್ಯ. ರೊಟೇಷನಲ್ ಫೋರ್ಸನ್ನು ರವಾನಿಸೋದು, ಸರಬರಾಜು ಮಾಡೋದು ಕಾರ್ಯ ಮತ್ತು ಸುಗಮ ವಾಹನ ಚಲನೆಯನ್ನು ಸಕ್ರಿಯಗೊಳಿಸಲು ಇಂಜಿನ್ನಿಂದ ಶಕ್ತಿಯನ್ನು ಸರಾಗವಾಗಿ ತಲುಪಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಇಂಜಿನ್ನಿಂದ ಕ್ಲಚ್ನಿಂದ ಗೇರ್ ಬಾಕ್ಸ್ಗೆ ಪವರ್ ಏನು ಆಗ್ತಾ ಇರುತ್ತೆ, ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಕ್ಲಚ್ ಏನು ಮಾಡುತ್ತೆ ಅಂದರೆ ಯಾವಾಗ ನಿಮಗೆ ಅವಶ್ಯಕತೆ ಇರುತ್ತಲ್ಲ ಆವಾಗ ಇಂಜಿನ್ನಿಂದ ಗೇರ್ ಬಾಕ್ಸ್ಗೆ ಶಕ್ತಿಯನ್ನು ರವಾನೆ ಮಾಡುತ್ತೆ. ಯಾವಾಗ ನಿಮಗೆ ಅವಶ್ಯಕತೆ ಇರೋದಿಲ್ಲಲ್ಲ ಆವಾಗ ಇಂಜಿನನ್ನು ಗೇರ್ ಬಾಕ್ಸಿಂದ ಡಿಸೆಂಗೇಜ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಹನದಲ್ಲಿ ವಾಲ್ವ್ ಸೋರಿಕೆಗೆ ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಾವು ನೋಡ್ಬೋದು. ಮೊದಲನೇ ಪಾಯಿಂಟ್ ಇಲ್ಲಿ ನೋಡೋಣ, ಅತಿಯಾದ ಇಂಧನ ಬಳಕೆ. ವಾಹನದಲ್ಲಿ ವಾಲ್ವ್ ಸೋರಿಕೆ ಕ್ರಮೇಣವಾಗಿ ಹೆಚ್ಚಿದ್ದರೆ ಇಂಧನದ ಬಳಕೆ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತದೆ. ಸಪೋಸ್ ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ 1 ಲೀಟ್ರಿಗೆ 60-70 ಕಿಲೋಮೀಟ್ರ್ ವಾಹನ ನೀಡುವಂಥ ಮೈಲೇಜ್ 1 ಲೀಟ್ರಿಗೆ 20-25-30 ಕಿಲೋಮೀಟ್ರಿಗೆ ಬಂದು ಇಳಿಯುತ್ತೆ. ಇದರಿಂದ ಫ್ಯೂಲ್ ಕನ್ಸಂಪ್ಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದು ಆ ವಾಹನದ ಮಾಲೀಕರಿಗೆ ಜೇಬಿಗೆ ಕತ್ತರಿ ಕೂಡ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಪಿಕಪ್ ಇಲ್ಲ. ಪಿಕಪ್ ಅಂದರೆ ನೀವು ಎಕ್ಸಲರೇಟರ್ ಕೊಟ್ಟರೂ ಕೂಡ ನಿಮ್ಮ ವಾಹನ ನೀವು ಅಂದ್ಕೊಂಡಂಥ ಸ್ಪೀಡನ್ನು ರೀಚ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ವಾಹನದಲ್ಲಿ ಪಿಕಪ್ ಇಲ್ಲ ಅಂತ ಅರ್ಥ. ವಾಲ್ವ್ ಸೋರಿಕೆಯಿಂದ ಪಿಕಪ್ನ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್, ಇಂಜಿನ್ ಲೋಡ್ ತೆಗೆದುಕೊಳ್ಳುವುದಿಲ್ಲ. ನೀವು ವಾಹನವನ್ನು ಸ್ಟಾರ್ಟ್ ಮಾಡುವಾಗ ವಾಹನವನ್ನು ಸ್ಟಾರ್ಟ್ ಮಾಡಿದ ನಂತರ ನೀವು ಅಂದ್ಕೊಂಡಂತಹ ಸ್ಟ್ರೆಂತ್ ಅಥವಾ ನೀವು ಅಂದ್ಕೊಂಡಂತಹ ಸ್ಪೀಡನ್ನು ನಿಮ್ಮ ವಾಹನ ಏನು ಮಾಡೋದಿಲ್ಲ, ಕಂಡುಕೊಳ್ಳೋದಿಲ್ಲ. ನೀವು
ಇನ್ನೂ ಸ್ಪೀಡನ್ನು ನೀವು ಅಪ್ರೋಚ್ ಮಾಡ್ತಾ ಇರ್ತೀರಾ, ನಿಮ್ಮ ವಾಹನ ಸ್ಲೋ ಆಗಿ ಕಾರ್ಯವನ್ನು ನಿರ್ವಹಿಸಲು ಸ್ಟಾರ್ಟ್ ಮಾಡುತ್ತೆ. ಇದರಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತೆ. ಸೊ ಇಂಜಿನ್ ಲೋಡನ್ನು ತೆಗೆದುಕೊಳ್ಳುವುದಿಲ್ಲ. ನೆಕ್ಸ್ಟ್ ಬರುತ್ತೆ ಕಷ್ಟ ಆರಂಭ ಅಥವಾ ಹಾರ್ಡ್ ಸ್ಟಾರ್ಟಿಂಗ್. ಸೊ ನೀವು ವಾಹನವನ್ನು ಸ್ಟಾರ್ಟ್ ಮಾಡುವಾಗ ಸೊ ವಾಹನ ಸರಿಯಾಗಿ ನೀವು ಅಂದ್ಕೊಂಡಂಥ ಸಮಯದಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಏಕೆಂದರೆ ಸರಿಯಾಗಿ ಕಂಬಷನ್ ಆಗ್ತಾ ಇರೋದಿಲ್ಲ. ಸೊ ವಾಲ್ ಲೀಕೇಜ್ನಿಂದ ಎಲ್ಲ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗ್ತಾ ಇರುತ್ತೆ, ಲೀಕೇಜ್ನ ಪ್ರಭಾವದಿಂದ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ನೀವು ಅಂದ್ಕೊಂಡ ಹಾಗೆ ವಾಹನ ಏನಾಗೋದಿಲ್ಲ, ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ನೆಕ್ಸ್ಟ್ ಬರುತ್ತೆ ವಾಲ್ ಸ್ಟಿಕ್ಗಳು. ಸೊ ವಾಲ್ ಸ್ಟಿಕ್ಗಳಂದರೆ ವಾಲ್ನ ಮೇಲೆ ಕಾರ್ಬನ್ ಬಂದು ಕೂರ್ತಕ್ಕಂಥದ್ದು ಅಥವಾ ಕಾರ್ಬನ್ನ ಪ್ರಮಾಣ ವಾಲ್ನ ಮೇಲೆ ಬಂದು ಕೂರ್ತಕ್ಕಂಥದ್ದು. ಇದು ಕೂಡ ಏನಾಗುತ್ತೆ ಅಂತಂತಂದರೆ ವಾಲ್ ಲೀಕೇಜ್ಗೆ ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ಇಂಜಿನ್ ಅತಿಯಾಗಿ ಬಿಸಿಯಾಗುತ್ತದೆ. ಇಂಜಿನ್ ಅತಿಯಾಗಿ ಬಿಸಿಯಾಗುತ್ತದೆ ಅಂತಂತಂದ್ರೆ ನೀವು ಹೇಳ್ಬೋದು ರೀ. ಸೊ ಇಂಜಿನ್ ತನ್ನ ಮ್ಯಾಕ್ಸಿಮಮ್ ಟೆಂಪ್ರೇಚರ್ಗಿಂತ ಇಂಜಿನ್ನ ತಾಪಮಾನ ಏನಾಗುತ್ತೆ ಹೆಚ್ಚಾಗುತ್ತೆ. ಇದರಿಂದ ವಾಹನ ಜಲ್ದಿ ಸೀಸ್ ಆಗ್ಬೋದು. ಸೊ ಇಟ್ ವಿಲ್ ಬಿ ಅ ಹ್ಯೂಜ್ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಸಾಲ್ವ್ ಇಟ್. ಇನ್ನು ನೆಕ್ಸ್ಟ್ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬರುತ್ತೆ ಸಂಕೋಚನ ಉಂಗುರಗಳ ಕಾರ್ಯವೇನು. ಸಂಕೋಚನ ಉಂಗುರಗಳ ಕಾರ್ಯವೇನು ಅಂತೇಳಿ. ಸಂಕೋಚನ ಉಂಗುರಗಳು ಅಂತಂದರೆ ನೀವು ಕಾಂಪ್ರೆಷನ್ ರಿಂಗ್ಸ್ ಅಂತ. ಸೊ ಕಾಂಪ್ರೆಷನ್ ಪಿಸ್ಟನ್ನಲ್ಲಿ ಸೊ ಕಾಂಪ್ರೆಷನ್ ರಿಂಗ್ಗಳು ಎಷ್ಟು ಇರುತ್ತೆ ಅಂದರೆ 2 ಕಾಂಪ್ರೆಷನ್ ರಿಂಗ್ಗಳಿರುತ್ತೆ ಮತ್ತು 1 ಆಯಿಲ್ ರಿಂಗ್ ಇರುತ್ತೆ. ಸಂಕೋಚನ ಉಂಗುರದ ಪ್ರಮುಖ ಕಾರ್ಯವೆಂದರೆ ದಹನ ಅನಿಲಗಳನ್ನು ಬಲೆಗೆ ಬೀಳಿಸುವುದು. ಓಕೆ, ದಹನ ಅನಿಲಗಳನ್ನು ಬಲೆಗೆ ಬೀಳಿಸುವುದು ಮತ್ತು ದಹನ ಒತ್ತಡ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು. ಓಕೆ, ಸೊ ಅಟ್ ದ ಸ್ಟಾರ್ಟಿಂಗ್ ಆಫ್ ಇಂಟೇಕ್ ಸ್ಟ್ರೋಕ್ ಸೊ ಇದೇನು ಮಾಡುತ್ತೆ ಅಂದರೆ ಸೊ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತ್ರಿ ತನ್ನ ಹತ್ರ ಸೆಳೆಯುತ್ತೆ. ಎರಡನೇದು ಏನಂತಂತಂದರೆ ಸೊ ಪಿಸ್ಟನ್ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಮತ್ತು ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಚಲಿಸುವಾಗ ಒತ್ತಡವನ್ನು ಮತ್ತು ದಕ್ಷತೆಯನ್ನು ಏನು ಮಾಡುತ್ತೆ, ಇದು ಕಾಪಾಡ್ಕೊಳ್ಳುತ್ತೆ. ಒತ್ತಡವನ್ನು ವಿತ್ಸ್ಟ್ಯಾಂಡ್ ಮಾಡುತ್ತೆ ಅಂತ ನೀವೇನು ಮಾಡ್ಬೋದು ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 14ನೇ ಪ್ರಶ್ನೆ, ತಂಪಾಗಿಸುವ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ದೋಷಗಳನ್ನು ಪಟ್ಟಿ ಮಾಡಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಸೊ ತಂಪಾಗಿರುವ ವ್ಯವಸ್ಥೆ ಅಂತಂತ ನೀವು ಹೇಳ್ಬೋದು ಅಂತಂದರೆ ಏನಂತ ಹೇಳ್ಬೋದು ಅಂದರೆ ಇಂಜಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚುವರಿ ಶಾಖವನ್ನು ಗಾಳಿಗೆ ವರ್ಗಾಯಿಸುವ ಪ್ರಕ್ರಿಯೆಗೆ ನಾವು ತಂಪಾಗಿಸುವ ವ್ಯವಸ್ಥೆ ಅಥವಾ ಕೂಲಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಕೂಲಿಂಗ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಘಟಕಗಳು, ಆ ಘಟಕಗಳಲ್ಲಿ ಆಗುವಂಥ ದೋಷಗಳನ್ನು ನಾವು ಇಲ್ಲಿ ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ ನೋಡ್ತಾ ಹೋಗೋಣ. ಪ್ರಪ್ರಥಮವಾಗಿ ಕಡಿಮೆ ಮಟ್ಟದ ಶೀತಕ ಕೂಲೆಂಟ್ನ ಲೆವೆಲ್ ಸೊ ಕಡಿಮೆ ಇದ್ದಾಗ ಸೊ ಏನಾಗುತ್ತೆ ಅಂತಂತಂದರೆ ಕೂಲಿಂಗ್ ಸಿಸ್ಟಮ್ ಏನಾಗುತ್ತೆ ಸರಿಯಾಗಿ ಕಾರ್ಯನಿರ್ವಹಣೆ ಆಗೋದಿಲ್ಲ. ಸೊ ಕೂಲೆಂಟ್ನ ಪ್ರಮಾಣ ಕಡಿಮೆ ಆಗೋದ್ರಿಂದ ಸೊ ಕೂಲೆಂಟ್ ಸರಿಯಾಗಿ ಹರಿದು ಹೋಗೋದಿಲ್ಲ. ನೀವು ಅಂದ್ಕೊಂಡ ಹಾಗೆ ಹೀಟ್ ಡಿಸಿಪೇಷನ್ ಸರಿಯಾಗಿ ಆಗೋದಿಲ್ಲ. ಸೆಕೆಂಡ್, ದೋಷಯುಕ್ತ ಥರ್ಮೋಸ್ಟಾಟ್ ಒಳಗಡೆ ಒಂದು ಗ್ಯಾಸ್ಕೆಟ್ ಇರುತ್ತೆ. ಸೊ ಆ ಗ್ಯಾಸ್ಕೆಟ್ ಹರಿದು ಹೋಗಿತ್ತಪ್ಪ, ಸ್ಕ್ರ್ಯಾಚ್ ಆಗಿತ್ತು, ಇಲ್ಲ ಡ್ಯಾಮೇಜ್ ಆಗಿತ್ತಂತಂದರೆ, ಅದು ಹಾಳಾಗಿತ್ತಂತಂದರೆ ಕೂಡ ನಮಗೇನಾಗುತ್ತೆ ದೋಷಗಳು ಕಂಡುಬರುತ್ತೆ. ನೆಕ್ಸ್ಟ್, ದೋಷಯುಕ್ತ ವಾಟರ್ ಪಂಪ್ ಅಂತಂದರೆ ನೀವು ಹೇಳ್ಬೋದು ನೀರನ್ನು ಸರ್ಕ್ಯುಲೇಷನ್ ಮಾಡಲಿಕ್ಕೆ, ಒತ್ತಡದಿಂದ ಸರ್ಕ್ಯುಲೇಷನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕೂಲಿಂಗ್ ಸಿಸ್ಟಮ್ನಲ್ಲಿ ವಾಟರ್ ಪಂಪನ್ನು ಬಳಸ್ತೀವಿ. ಸೊ ಈ ವಾಟರ್ ಪಂಪ್ ಕೂಡ ಸೊ ಹಾಳಾಗಿತ್ತು, ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಸೊ ವಾಟರ್ ಪಂಪ್ ಬೆಲ್ಟ್ ಸ್ಕ್ರ್ಯಾಚ್ ಆಗಿರ್ಬೋದು, ವಾಟರ್ ಪಂಪ್ ಸರಿಯಾಗಿ ಕ್ರ್ಯಾಂಕ್ಶಾಫ್ಟ್ನಿಂದ ರೊಟೇಷನ್ ಆಗ್ತಾಯಿಲ್ಲ. ಸೊ ಇದರಿಂದ ಕೂಡ ಏನಾಗುತ್ತೆ ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಣೆ ಆಗೋದಿಲ್ಲ. ದೋಷಯುಕ್ತ ರೇಡಿಯೇಟರ್ ಕ್ಯಾಪ್ ಏನಾದರೂ ಲೀಕೇಜ್ ಆಗ್ತಾಯಿತ್ತು, ಡ್ಯಾಮೇಜ್ ಆಗಿತ್ತು, ಓಕೆ ಹಾಳಾಗಿತ್ತು ಅಂದರೆ ಕೂಡ ಅಲ್ಲಿ ಲೀಕೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇದು ಇಂಜಿನ್ನ ಕೂಲಿಂಗ್ ಸಿಸ್ಟಮ್ಗೆ ಸರಿಯಾಗಿ ಮಾಡುವುದಿಲ್ಲ. ನೆಕ್ಸ್ಟ್ ಬರುತ್ತೆ ಕೂಲಿಂಗ್ ಸಿಸ್ಟಮ್ನಲ್ಲಿ ಕೂಲೆಂಟ್ನ ಸೋರಿಕೆ. ಸೊ ಕೂಲಿಂಗ್ ವ್ಯವಸ್ಥೆಯಲ್ಲಿ ಕೂಲೆಂಟ್ ಸೋರಿಕೆ ಆಗ್ತಾ ಇದ್ದರೆ ಸೊ ಕೂಡ ದೋಷಗಳು ಏನಾಗುತ್ತೆ ಕಂಡುಬರುತ್ತೆ. ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಣೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ದೋಷಯುಕ್ತ ಕೂಲಿಂಗ್ ಫ್ಯಾನ್ ಮೋಟರ್ ಅಂದರೆ ಕೂಲಿಂಗ್ ಫ್ಯಾನ್ ಮೋಟರ್ ರೇಡಿಯೇಟರ್ನ ಹಿಂದ್ಗಡೆ ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಇಂಜಿನ್ ಅತಿಯಾಗಿ ಬಿಸಿ ಆಗುವಾಗ ಏನು ಮಾಡುತ್ತೆ ಅಂತಂತಂದರೆ ಇದು ಫ್ಯಾನ್ ತಿರುಗುತ್ತೆ. ಈ ಫ್ಯಾನ್ ತಿರುಗಿದಾಗ ಸೊ ಆ ಗಾಳಿ ಉತ್ಪತ್ತಿ ಆಗುತ್ತಲ್ಲ, ಆ ಗಾಳಿ ಆ ರೇಡಿಯೇಟರ್ನಲ್ಲಿರ್ತಕ್ಕಂಥ ಶಾಖವನ್ನು ಹೀರ್ಕೊಳ್ಳುತ್ತೆ. ಸೊ ಈ ಫ್ಯಾನ್ ಯಾವಾಗ ತಿರುಗುತ್ತೆ ಅಂತಂದರೆ ಇಂಜಿನ್ ಅತಿ ಹೆಚ್ಚು ಬಿಸಿ ಆದಾಗ. ಆಟ್ ದ ಸ್ಟಾರ್ಟಿಂಗ್ ಇದು ತಿರುಗಲ್ಲ, ಸ್ಟಾರ್ಟಿಂಗ್ ಆಫ್ ಇಂಜಿನ್. ಸೊ ಇಂಜಿನ್ ಸ್ಟಾರ್ಟ್ ಆಗ್ತಾಯಿದೆ, ಸೊ ಸರ್ಟನ್ ಸ್ಪೀಡ್ ತನಕ ಇದು ತಿರುಗಲ್ಲ. ಸೊ ಇಂಜಿನ್ ಓವರ್ ಹೀಟ್ ಆದಮೇಲೆ ಇದು ಫ್ಯಾನ್ ವರ್ಕ್ ಆಗಲಿಕ್ಕೆ ಏನಾಗುತ್ತೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಅಸಮರ್ಪಕ ದಹನ ಸಮಯ. ಓಕೆ, ಇಲ್ಲಿ ನೀವು ಹೇಳ್ಬೋದು ಇಂಪ್ರಾಪರ್ ಇಗ್ನಿಷನ್ ಟೈಮಿಂಗ್ ಅಂತಂದರೆ ನೀವು ಅಂದ್ಕೊಂಡಂಥ ಸಮಯದಲ್ಲಿ ಇಗ್ನಿಷನ್ ಆಗಬೇಕು. ಎಕ್ಸಾಕ್ಟ್ಲಿ ನೋಡಿರಿ, ಅಟ್ ದ ಎಂಡ್ ಆಫ್ ದ
compression stroke, spark plug will be spark the electric spark. ಓಕೆ, ಬಟ್ ಸೊ ಇನ್ನೂ ಕಾಂಪ್ರೆಷನ್ ಸ್ಟ್ರೋಕ್ ಕೊನೆಗೊಂಡಿರೋದೇ ಇಲ್ಲ, ಇನ್ನೂ ಕಾಂಪ್ರೆಷನ್ ಸ್ಟ್ರೋಕ್ನಲ್ಲೇ ನಾವು ಇದ್ದೀವಿ. ಆವಾಗಲೇ ಸ್ಪಾರ್ಕ್ ಪ್ಲಗ್ನಿಂದ ಸ್ಪಾರ್ಕ್ ಆದರೆ ಆವಾಗಲೂ ಕೂಡ ನಮಗೇನಾಗುತ್ತೆ ಅಂತಂತಂದರೆ ಸೊ ಕೂಲಿಂಗ್ ಸಿಸ್ಟಮ್ನಲ್ಲಿ ದೋಷಗಳು ಕಂಡುಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ ದೋಷಯುಕ್ತ ಥರ್ಮೋಸ್ಟ್ಯಾಟಿಕ್ ಸ್ವಿಚ್. ದೋಷಯುಕ್ತ ಅಂತಂದರೆ ಥರ್ಮೋಸ್ಟ್ಯಾಟಿಕ್ ಸ್ವಿಚ್ ಅಂತಂದರೆ ಥರ್ಮೋಸ್ಟ್ಯಾಟ್ನಲ್ಲಿ ಸೊ ಗ್ಯಾಸ್ಕೆಟ್ಗಳಿರುತ್ತೆ, ಥರ್ಮೋಸ್ಟ್ಯಾಟ್ ಡ್ಯಾಮೇಜ್ ಆಗಿತ್ತಪ್ಪ, ಥರ್ಮೋಸ್ಟ್ಯಾಟ್ ಹಾಳಾಗಿತ್ತೆ ಅಂತ ಕೂಡ ನೀವೇನು ಮಾಡ್ಬೋದು. ಸೊ ಇದು ಕೂಲಿಂಗ್ ಸಿಸ್ಟಮ್ಗೆ ಒಂದು. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಸ್ವಯಂ ಚಾಲಿತ ಪ್ರಸರಣ ವ್ಯವಸ್ಥೆಯ ವಿವಿಧ ಪ್ರಕಾರಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸ್ವಯಂ ಚಾಲಿತ ಪ್ರಸರಣ ವ್ಯವಸ್ಥೆ ಅಂದರೆ ಸೊ ನಾವು ವಾಹನವನ್ನು ಚಲಿಸುವಾಗ ಗೇರ್ ಬಾಕ್ಸ್ನ ಅವಶ್ಯಕತೆ ಇರೋದಿಲ್ಲ ಈ ವಾಹನಗಳಲ್ಲಿ. ಇವುಗಳನ್ನು ನಾವು ಎಕ್ಸಾಕ್ಟ್ಲಿ ಐಷಾರಾಮಿ ಕಾರುಗಳಲ್ಲಿ ಬಳಸ್ತೀವಿ. ಓಕೆ, ಇಲ್ಲಿ ಈ ಸ್ವಯಂ ಚಾಲಿತ ಗೇರ್ ಬಾಕ್ಸ್ಗಳನ್ನು ತಯಾರು ಮಾಡಿದ್ದು ಏಕೆ ಅಂತಂದರೆ ಸೊ ವೆಹಿಕಲ್ ಸ್ಪೀಡ್ನಲ್ಲಿ ತನ್ನಷ್ಟಕ್ಕೆ ತಾನೇ ಗೇರ್ಗಳನ್ನು ಹಾಕಿಕೊಳ್ಳೋದು ಅಥವಾ ಪಡೆದುಕೊಳ್ಳೋದು. ಇಲ್ಲಿ ಯಾವುದೇ ಚಾಲಕನಿಗೆ ತಾನು ಗೇರ್ಗಳನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ. ನೀವು ಈ ಥರನೂ ತಿಳ್ಕೊಬೋದು. ಓಕೆ, ಸೊ ಇಲ್ಲಿ ನಿಮಗೆ ಎರಡು ವಿಧಗಳು ಬರುತ್ತೆ. ಒಂದು ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್. ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ಏನಾಗುತ್ತೆ ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಇಲ್ಲಿ ಗೇರ್ಗಳ ಅನುಪಾತಗಳು ತಮ್ಮಷ್ಟಕ್ಕೆ ತಾವೇ ಅಕಾರ್ಡಿಂಗ್ ಟು ದ ವೆಹಿಕಲ್ ಸ್ಪೀಡ್ ಬೀಳುತ್ತೆ. ಓಕೆ, ಇನ್ನು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ನಲ್ಲಿ ಕೂಡ ಸೇಮ್, ಬಟ್ ಈ ಒಂದು ವಿಧವನ್ನು ನಾವು ಎಕ್ಸಾಕ್ಟ್ಲಿ 2 ವೀಲರ್ಸ್ಗಳಲ್ಲಿ ನಾವು ಬಳಸ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಟಿವಾ, ಹೊಂಡಾ, ಡಿಯೋ. ಸೊ ಇಂಥ ಸ್ಕೂಟ್ರ್ಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ CVTಯನ್ನು ಎಕ್ಸಾಕ್ಟ್ಲಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ವೀಲ್ ಬ್ಯಾಲೆನ್ಸಿಂಗ್ನ ಪ್ರಾಮುಖ್ಯತೆಯನ್ನು ಬರೀರಿ. ಸೊ ವೀಲ್ ಬ್ಯಾಲೆನ್ಸಿಂಗ್, ಸೊ ನೋಡಿ ವೀಲ್ ಅಂದರೆ ನಿಮಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಚಕ್ರ ಬೌನ್ಸ್ ಮತ್ತು ಕಂಪನದಿಂದ ವೈಬ್ರೇಷನ್ನಿಂದ ಸೊ ಏನಾಗಿರುತ್ತೆ, ಟೋ ಇನ್ ಆಗಿರುತ್ತೆ ಅಥವಾ ಟೋ ಔಟ್ ಆಗಿರುತ್ತೆ, ಪಾಸಿಟಿವ್ ಕ್ಯಾಂಬರ್ ಆಗಿರುತ್ತೆ ಅಥವಾ ನೆಗೆಟಿವ್ ಕ್ಯಾಂಬರ್ ಆಗಿರುತ್ತೆ, ಒಂದು ಕಡೆ ಸವೆದು ಹೋಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ವೀಲನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಸೊ ಆ ಕಂಪನ ಮತ್ತು ವೈಬ್ರೇಷನನ್ನು ಕಡಿಮೆ ಮಾಡಿ ವೀಲನ್ನು ಅಲೈನ್ಮೆಂಟ್ ಮಾಡಲು ನಾವೇನು ಮಾಡ್ತೀವಿ ಅಂದರೆ ವೀಲ್ ಬ್ಯಾಲೆನ್ಸಿಂಗನ್ನು ಮಾಡ್ತೀವಿ. ಸೊ ಇಲ್ಲಿ ನಾವು ಆನ್ಸರ್ ನೋಡ್ತಾ ಹೋಗೋಣ. ವೀಲ್ ಬ್ಯಾಲೆನ್ಸಿಂಗ್ ಎನ್ನುವುದು ಟೈರ್ ಮತ್ತು ಚಕ್ರ ಜೋಡಣೆಯ ತೂಕವನ್ನು ಸಮತೋಲನಗೊಳಿಸುವ ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ಏನಂತಂದರೆ ಸೊ ಟೈರ್ ಮತ್ತು ಚಕ್ರ ಜೋಡಣೆಯ ತೂಕವನ್ನು ನಾವೇನು ಮಾಡೋದು, ಸರಿಯಾಗಿ ಹೊಂದಾಣಿಕೆ ಮಾಡೋದು. ಇದರಿಂದ ಅದು ಹೆಚ್ಚಿನ ವೇಗದಲ್ಲಿ ಸುಗಮವಾಗಿ ಸಮವಾಗಿ ಚಲಿಸುತ್ತದೆ. ಸೊ ಹೈ ಸ್ಪೀಡಲ್ಲಿ ಕೂಡ ನೀವು ಹೊಡೆದ್ರೂ ಕೂಡ ವಾಹನವನ್ನು ಸೊ ವೆಹಿಕಲ್ ವೀಲ್ಸ್ ಅಲೈನ್ ಆಗಿದ್ದರೆ ಸೊ ನೀವು ಸರಳವಾಗಿ ಏನು ಮಾಡ್ಬೋದು, ಚಲಾವಣೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬರುತ್ತೆ, ಶೇಕಲ್ ಎಂದರೇನು. ಸೊ ಶೇಕಲ್ ಅನ್ನೋಕ್ಕಿಂತ ಮುಂಚೆ ನೀವು ಲೀಪ್ ಸ್ಪ್ರಿಂಗ್ನ ಬಗ್ಗೆ ತಿಳಿದುಕೊಳ್ಬೇಕು. ಸೊ ಇಲ್ಲಿ ಲೀಪ್ ಸ್ಪ್ರಿಂಗ್ ಅಂದರೆ ಏನಂತಂದರೆ ಸೊ ರಸ್ತೆ ಮೇಲೆ ಉತ್ಪಾದನೆ ಆಗುವ ಶಾಕ್ ಮತ್ತು ಅಬ್ಸಾರ್ಬರ್ ಅಥವಾ ಕಂಪನಗಳನ್ನು ಇದು ವಿತ್ಸ್ಟ್ಯಾಂಡ್ ಮಾಡುತ್ತೆ, ಸೊ ಡಿಸಿಪೇಟ್ ಮಾಡುತ್ತೆ ಮತ್ತು ಮೇಲೆ ಕುಳಿತಿರ್ತಕ್ಕಂಥ ಪ್ರಯಾಣಿಕರಿಗೆ ಅಥವಾ ಸರಕು ಸಾಮಾನುಗಳಿಗೆ ಇದು ಆ ಕಂಪನ ಮತ್ತು ಬೌನ್ಸನ್ನು ವರ್ಗಾವಣೆ ಮಾಡೋದಿಲ್ಲ. ಸೊ ಈ ಲೀಪ್ ಸ್ಪ್ರಿಂಗ್ಗಳನ್ನು ಹೆಚ್ಚಾಗಿ ನಾವು ಹೆವಿ ಮೋಟರ್ ವೆಹಿಕಲ್ಸ್ಗಳಲ್ಲಿ ಬಳಸ್ತೀವಿ. ಓಕೆ, ಇನ್ನು ನಾವು ಶೇಕಲ್ನ ಬಗ್ಗೆ ಹೋಗೋಣ. ಸ್ಪ್ರಿಂಗ್ ಶೇಕಲ್ ಎನ್ನುವುದು ಲೀಪ್ ಸ್ಪ್ರಿಂಗ್ ಸುಸಜ್ಜಿತ ವಾಹನಗಳಲ್ಲಿ ಕಂಡುಬರುವ ಸಾಧನವಾಗಿದೆ. ಸೊ ಇದೆಲ್ಲ ಕಂಡುಬರುತ್ತೆ ಅಂದರೆ ಯಾವ ವೆಹಿಕಲ್ಗಳಲ್ಲಿ ಲೀಪ್ ಸ್ಪ್ರಿಂಗ್ ಇದೆಯಲ್ಲ ಆ ವೆಹಿಕಲ್ಗಳಲ್ಲಿ ಏನಾಗುತ್ತೆ ಇದು ಕಂಡುಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೆಕೆಂಡ್, ಸ್ಪ್ರಿಂಗ್ ಶಾಕಲ್ ಲೀಪ್ ಸ್ಪ್ರಿಂಗ್ನ ಒಂದು ತುದಿಗೆ ಆರೋಹಿಸುತ್ತದೆ. ಅಂದರೆ ಸೊ ನಾವು ಲೀಪ್ ಸ್ಪ್ರಿಂಗ್ಗಳನ್ನು ಅಲೈನ್ಮೆಂಟ್ ಅಥವಾ ಜೋಡಿಸುವಾಗ ಒಂದು ತುದಿಯಲ್ಲಿ ಸೊ ಇದು ಚೆಸಿಸ್ಗೆ ಫಿಟ್ ಆಗಿರುತ್ತೆ ಒಂದು ಆಯಿ, ಇನ್ನೊಂದು ಆಯಿ ಶಕಲ್ಗೆ ಏನಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಸೊ ಮತ್ತು ಟೈರನ್ನು ರಸ್ತೆಯ ಮೇಲೆ ಇಟ್ಟುಕೊಳ್ಳುವಾಗ ಅದನ್ನು ಬಗ್ಗಿಸಲು ಮತ್ತು ಚಲಿಸಲು ಅನುವು ಮಾಡಿಕೊಡುತ್ತೆ. ಸೊ ಟೈರ್ ರಸ್ತೆ ಮೇಲೆ ಇದ್ದಾಗ ಲೀಪ್ ಸ್ಪ್ರಿಂಗ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲು ಶೇಕಲ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಓಕೆ, ಇನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, 21ನೇ ಪ್ರಶ್ನೆ, LED ಸಾಂಕೇತಿಕ ರೂಪವನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ ಅವರು. ಓಕೆ, ಸೊ ಆಟೋ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 5ನೇ ಚಾಪ್ಟರ್. ಆ 5ನೇ ಚಾಪ್ಟರ್ನಲ್ಲಿ 2 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ಬೋದು. LED ಕೇಳ್ಬೋದು ಅಥವಾ ನೀವು ಅರ್ತ್ ಗ್ರೌಂಡ್ ಕೇಳ್ಬೋದು, ಥರ್ಮಿಸ್ಟರ್. ಸೊ ಈ ಥರದ ಪ್ರಶ್ನೆ ಒಂದು ಬರುತ್ತೆ. ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬರುತ್ತೆ ಮಲ್ಟಿಮೀಟರ್ನ ಪ್ರಾಮುಖ್ಯತೆಯನ್ನು ಬರೆಯಿರಿ. ಮಲ್ಟಿಮೀಟರ್ನ ಪ್ರಾಮುಖ್ಯತೆಯನ್ನು
ಬರೆಯಿರಿ. ಓಕೆ, ಸೊ ಮಲ್ಟಿಮೀಟ್ರನ್ನ ನಾವು ವೋಲ್ಟ್ ಓಮೀಟರ್ ಅಂತ ಕೂಡ ಏನು ಮಾಡ್ತೀವಿ, ಕರಿತೀವಿ ಒಂದೊಂದು ಸಮಯದಲ್ಲಿ. ಏಕೆಂದರೆ ಇದು ವೋಲ್ಟೇಜ್ ಮತ್ತು ರೋಧ ಮತ್ತು ಪ್ರತಿರೋಧವನ್ನು ಏನು ಮಾಡೋಕ್ಕೆ ಅಳೆಯಲು ನಾವು ಸಾಮಾನ್ಯವಾಗಿ ಈ ಮಲ್ಟಿಮೀಟರ್ಗಳನ್ನು ಬಳಸ್ತೀವಿ. ಸೊ ಇದರಲ್ಲಿ ಎರಡು ಬರುತ್ತೆ, ಒಂದು ಮ್ಯಾನ್ಯಲ್ ಅಥವಾ ನೀವು ನಾರ್ಮಲ್ ಆಗಿ ಬಳಸ್ತಕ್ಕಂಥ ಮಲ್ಟಿಮೀಟರ್ ಬರುತ್ತೆ, ಇನ್ನೊಂದು ಬರುತ್ತೆ ಡಿಜಿಟಲ್ ಮಲ್ಟಿಮೀಟರ್ ಅಂತೇಳಿ. ಇಲ್ಲಿ ನಾವು ಕ್ರಿಸ್ಟಲ್ LED ಪ್ಯಾನಲನ್ನು ಬಳಸ್ತೀವಿ. ಸೊ ಇದು ಡೈರೆಕ್ಟ್ ರೀಡಿಂಗನ್ನು ಕೂಡ ಏನು ಮಾಡುತ್ತೆ, ಪ್ರದರ್ಶನವನ್ನು ನೀಡುತ್ತೆ. ಸೊ ಇದು ವೋಲ್ಟೇಜ್ ಮತ್ತು ಕರೆಂಟ್ ಮತ್ತು ರೆಸಿಸ್ಟೆನ್ಸ್ನಂಥ ಹಲವಾರು ಮಾಪನ ಕಾರ್ಯಗಳನ್ನು ಸಂಯೋಜಿಸುವ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಅಳತೆ ಸಾಧನವಾಗಿರುತ್ತದೆ. ಓಕೆ, ಸೊ ಇಲ್ಲೇನಿಲ್ಲ ರೀ, ಮಲ್ಟಿಮೀಟರ್ ಏನು ಮಾಡ್ತೈತೆ ಅಂತಂದ್ರೆ ರೋಧ, ಪ್ರತಿರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು ಸರಿಯಾಗಿ ಅಳತೆ ಮಾಡಲು ಏನು ಮಾಡ್ತೇವೆ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ರೀ. ಕ್ವಶನ್ ನಂಬರ್ 23. ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್. ಸೊ ಇಲ್ಲಿ ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲು ಎಂಟರ್ಪ್ರಿನರ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಎಂಟರ್ಪ್ರಿನರ್ ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸೊ ಅವನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ನಾನು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ. ಆ ಐಡಿಯಾನ ಅಥವಾ ಒಂದು ಉಪಾಯವನ್ನು ಅವನೇನು ಮಾಡ್ತಾನೆ, ಆ್ಯಕ್ಷನ್ಗೆ ಅಥವಾ ಅದಕ್ಕೊಂದು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೊಂದು ಆ್ಯಕ್ಷನನ್ನು ತೊಗೊಂಬಂದು ಆ ಕೆಲಸವನ್ನು ಮಾಡುವಂಥ ವ್ಯಕ್ತಿಗೆ ನಾವು ಏನಂತೀವಿ, ಎಂಟರ್ಪ್ರಿನರ್ ಅಂತ ಕರಿತೀವಿ. ಸೊ ಸಪೋಸ್ ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂತಂದರೆ, ಒಬ್ಬ ವ್ಯಕ್ತಿ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೋತಾನೆ, ಸಾಫ್ಟ್ವೇರ್ ಕಂಪ್ನಿ ಅಥವಾ ಹಾರ್ಡ್ವೇರ್ ಕಂಪ್ನಿ, ವಾಟ್ ಎವರ್ ಇಟ್ ಈಸ್. ಸೊ ಅದಕ್ಕೆ ಅವನು ಏನು ಮಾಡ್ತಾನೆ, ಅವನಿಗೆ ಅದು ಐಡಿಯಾ ಬರುತ್ತೆ, ಆಮೇಲೆ ಅದಕ್ಕೊಂದು ಅವ್ನು ಪ್ಲ್ಯಾನ್ ಮಾಡ್ತಾನೆ ಹೆಂಗೆ ಮಾಡಬೇಕು ಅಂತೇಳಿ. ಆಮೇಲೆ ಏನು ಮಾಡ್ತಾನೆ, ಅದನ್ನು ಆ್ಯಕ್ಷನ್ ಒಳಗೆ ತೊಗೊಂಬರ್ತಾನೆ, ಅಂದರೆ ಆ ಒಂದು ಕಂಪ್ನಿನ ಶುರು ಮಾಡ್ತಾನೆ. ಅಂಥ ವ್ಯಕ್ತಿಗೆ ನಾವೇನಂತೀವಿ, ಎಂಟರ್ಪ್ರಿನರ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಬರುತ್ತೆ ಇನೋವೇಷನ್. ಓಕೆ, ಸೊ ಇನೋವೇಷನ್ ಅಂದರೆ ಏನು, ಆ ವ್ಯಕ್ತಿ ಸೊ ಹೊಸ ಐಡಿಯಾಗಳನ್ನು, ಹೊಸ ಕ್ರಿಯೇಟಿವಿಟಿಯನ್ನು ಅಥವಾ ಹೊಸ ವಿಚಾರಗಳನ್ನು ವಿಚಾರ ಮಾಡಿ ಜನರಿಗೆ ಏನು ಬೇಕು, ಜನರ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ಲ ಅದಕ್ಕೆ ರೀಚ್ ಆಗೋ ಥರ ಐಡಿಯಾಗಳನ್ನು ಕ್ರಿಯೇಟ್ ಮಾಡ್ತಾ ಇರಬೇಕು. ಸೊ ಇದು ಕೂಡ ಒಂದು ಒಳ್ಳೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಕರೇಜ್. ಸೊ ಕರೇಜ್ ಅಂದರೆ ಧೈರ್ಯ. ಸೊ ನೀವು ಒಬ್ಬ ಒಳ್ಳೆ ಎಂಟರ್ಪ್ರಿನರ್ ಆಗಬೇಕು, ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕಂದ್ರೆ ನಿಮಗೆ ಧೈರ್ಯ ಇರಲೇಬೇಕು. ಸೊ ಈ ಸಮಾಜದಲ್ಲಿ ಉತ್ಪಾದನೆ ಆಗುವ ಎಲ್ಲ ಕಷ್ಟ ಅಥವಾ ಕಿರಿಕಿರಿ, ಕಾಂಪಿಟೇಷನ್, ಸೊ ಇದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ನಿಮಗೇನು ಬೇಕು, ಧೈರ್ಯ ಬೇಕು. ಸೊ ಧೈರ್ಯದಿಂದ ಇದ್ದರೆ ನೀವೇನು ಮಾಡ್ಬೋದು, ಸರಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್. ಸೊ ನೀವು ಒಬ್ಬ ಒಳ್ಳೆ ಎಂಟರ್ಪ್ರಿನರ್ ಆಗಬೇಕಂದ್ರೆ ನೀವು ಕಷ್ಟಪಡಬೇಕು. ಸೊ ನೀವು ಸಪೋಸ್ ಈಗ ನಾನು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದರೆ ನೀವು ಒಂದು ಒಳ್ಳೆ ಹೋಟೆಲ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಹೋಟೆಲ್ ಬೆಳಗ್ಗೆ ಕಸ್ಟಮರ್ ಬರೋದು ಬೆಳಗ್ಗೆ. ಸೊ ಯು ಹ್ಯಾವ್ ಟು, ಈಗ ನೀವು ಒಂದು ಹೋಟೆಲ್ ತಯಾರು ಮಾಡಿದ್ದೀರಾ, ಬಟ್ ನೀವು ಅಂಗಡಿ 12 ಗಂಟೆಗೆ ತರಿದ್ರೆ ಇಟ್ ಈಸ್ ನಾಟ್ ಯೂಸ್ಫುಲ್. ಸೊ ಕಸ್ಟಮರ್ ಬೆಳಗ್ಗೆ 6:30-7 ಗಂಟೆಗೆ ಬರ್ತಾರಂದರೆ ನೀವು 5:30-6 ಗಂಟೆಗೆ ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬಿ ಫುಡ್ ರೆಡಿ ಆಗಿರಬೇಕು. ಸೊ ನಿಮ್ಮ ವರ್ಕರ್ ಬಂದಿರಬೇಕು. ಸೊ ನೀವು ಕೂಡ ಅಲ್ಲಿ ಇರಬೇಕು. ಯಾರಾದರೂ ವರ್ಕರ್ ಬಂದಿಲ್ಲ ಅಂದರೆ ಆ ಕೆಲಸ ನೀವು ಮಾಡಬೇಕು. ಸೊ ನೀವು ಕಷ್ಟಪಡಬೇಕು. ಕಷ್ಟಪಟ್ಟಾಗಲೇ ನೀವು ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗೋಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಸೊ ಕ್ರಿಯೇಟಿವಿಟಿ ಅಂತಂದರೆ ಹೊಸ ಐಡಿಯಾಗಳನ್ನು ಲಾಂಚ್ ಮಾಡೋದು, ಹೊಸ ಪ್ಲ್ಯಾನ್ಗಳನ್ನು ಹಾಕೋದು, ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ. ಸೊ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡಲು ನನಗೆ ಆಗುತ್ತೆ ಅನ್ನುವಂಥ ಸಿಂಪಲ್ ಕಾನ್ಫಿಡೆನ್ಸ್ ಅಥವಾ ನೀವು ಆತ್ಮವಿಶ್ವಾಸವನ್ನು ಇಟ್ಕೊಂಡ್ರೆ ಸಾಕು, ಆ ಕೆಲಸವನ್ನು ನೀವು ಸರಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಪಂಕ್ಚುಯಾಲಿಟಿ. ಸೊ ಪಂಕ್ಚುಯಾಲಿಟಿ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಅಂದರೆ, ಸೊ ಪಂಕ್ಚುಯಾಲಿಟಿ ಅಂತಂದರೆ ನೀವು ಸರಿಯಾಗಿ ಕೆಲಸ ಮಾಡೋದು, ದಿನ ಕೆಲಸ ಮಾಡೋದು, ಆ ಕೆಲಸಕ್ಕೆ ನೀವು ಬದ್ಧರಾಗಿರಬೇಕು. ಸೊ ಇವತ್ತು ನಾನು ಮಾಡಿದೆ, ನಾಳೆ ನನಗಾಗಲ್ಲ, ನಾಳೆ ನನಗಾಗಲ್ಲ, ಈ ಥರ ಇರಬಾರ್ದು. ಸೊ ನೀವು ಡೈಲಿ ಬೇಸಿಸ್ ಮೇಲೆ ಆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬರುತ್ತೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ನೀವು ಯಾವಾಗಲೂ ಒಳ್ಳೆಯದನ್ನೇ ವಿಚಾರ ಮಾಡಬೇಕು.
ಸೊ ಈ ಥರ ಮಾಡಿದರೆ ಈ ಥರ ಆಗುತ್ತೆ. ಸೊ ನೀವು ಯು ಶುಡ್ ಬಿ ಅ ಗುಡ್ ಥಿಂಕರ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಅ ಪಾಸಿಟಿವ್ ವೇ. ಓಕೆ, ನೆಕ್ಸ್ಟ್ ಇಂಟಿಗ್ರಿಟಿ ಅಂತಂದರೆ ಸಮಗ್ರತೆ ಅಂತ ನಾವು ಕರಿತೀವಿ. ಸಿಂಪಲ್ಲಾಗಿ ಹೇಳಬೇಕಂತಂದರೆ ನೀವು ಎಲ್ಲರನ್ನ ಹ್ಯಾಂಡಲ್ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಇರಬೇಕು. ಓಕೆ, ವರ್ಕರ್ಸ್, ಓಕೆ, ಕಸ್ಟಮರ್ಸ್ ಎಲ್ಲರೂ. ಸೊ ನೀವು ಯಾವುದೇ ಬಿಸ್ನೆಸ್ ಮಾಡಿ ಅಲ್ಲಿ ನೀವು ನಿಮ್ಮ ಕೆಲಸಗಾರರನ್ನು, ನಿಮ್ಮ ಅಂಗಡಿಯನ್ನು ಅಥವಾ ನಿಮ್ಮ ಕಸ್ಟಮರನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ರಿಸ್ಕ್ ಟೇಕರ್. ಸೊ ನೀವು ಈಗ ಒಂದು ನಿಮ್ಮ ಕಂಪನಿ ಒಳ್ಳೆ ಪ್ರಾಫಿಟಲ್ಲಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅನಿಸುತ್ತೆ ನೀವು ಇನ್ನೊಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಇದೇ ಥರ ಬೇರೆ ಕಡೆ ಅಂತಂದರೆ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್. ಸೊ ನೀವು ರಿಸ್ಕ್ ತೆಗೆದುಕೊಳ್ಳಿಲ್ಲ ಅಂತಂದರೆ ಸೊ ಈ ಕಂಪನಿಯನ್ನು ನೀವು ಮುಂದೆ ಲಾಂಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ನಿಮ್ಮ ಪ್ರಾಫಿಟ್ ಕಡಿಮೆನೇ ಇರುತ್ತೆ. ಸೊ ಅದೇ ಪ್ರಾಫಿಟಲ್ಲಿ ನೀವು ಪೂರ್ತಿ ಜೀವನ ಸಾಗಿಸಬೇಕಾಗುತ್ತೆ. ಸೊ ಪ್ರತಿಯೊಂದು ಬಿಸ್ನೆಸ್ ಮಾಡೆಲ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳೇಬೇಕು. ಏನಪ್ಪ ಅಂತಂದರೆ ಹಣದ ರಿಸ್ಕ್. ನೆಕ್ಸ್ಟ್ ಡಿಸಿಷನ್ ಮೇಕರ್. ಸೊ ಡಿಸಿಷನ್ ಮೇಕರ್ ಅಂತಂದರೆ ನೀವು ನಿಮ್ಮದೇ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗಿರಬೇಕು. ಓಕೆ, ಸೊ ನೀವು ಇನ್ನೊಬ್ಬರನ್ನ ಕೇಳಿ ಕೆಲಸಗಳನ್ನು ಮಾಡಬಾರ್ದು. ಸೊ ನಿಮ್ಗೆ ಅನಿಸುತ್ತೆ ಈ ಕೆಲಸ ವರ್ಕೌಟ್ ಆಗುತ್ತೆ ಅಥವಾ ಈ ಕೆಲಸ ಆಗುತ್ತೆ ಅಂತಂದರೆ ಸೊ ಯು ಹ್ಯಾವ್ ಟು ಗೋ ಫಾರ್ ದಟ್. ಸೊ ಯಾರನ್ನು ನೀವು ಏನೂ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, 24th ಕ್ವಶನ್. ಲಿಸ್ಟ್ ದಿ 3 ಸ್ಟೆಪ್ಸ್ ಟು ಮ್ಯಾನೇಜ್ ದ ಸ್ಟ್ರೆಸ್. ಸೊ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾವುದಾದ್ರೂ 3 ಸ್ಟೆಪ್ಸನ್ನು ಅವರು ಹೇಳ್ರಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ದ 3 ways ಟು ಮ್ಯಾನೇಜ್ ಸ್ಟ್ರೆಸ್. ಸೊ ಮೊದಲೇಗೆ ನಾವು ಸ್ಟ್ರೆಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ರಿಯಾಕ್ಷನ್, ನಮ್ಮ ಬಾಡಿಯ ರಿಯಾಕ್ಷನ್. ಸೊ ನಮಗೆ ಯಾರಾದರೂ ಹೆದರಿಸಿದರೆ, ನಮಗೆ ಯಾರಾದರೂ ಪ್ರೆಷರ್ ಹಾಕಿದರೆ, ನಮ್ಗೆ ಯಾರಾದರೂ ನಮ್ಮ ಜೊತೆ ಜಗಳ ಮಾಡಿದರೆ, ನಮಗೆ ಸುಸ್ತಾದರೆ ನಮ್ಮ ಬಾಡಿ ರಿಯಾಕ್ಷನ್ ಮಾಡುತ್ತಲ್ಲ. ಸೊ ಅದಕ್ಕೆ ನಾವು ರೀಸೆಂಟಾಗಿ ಅಥವಾ ನಾವು ಅದಕ್ಕೆ ಡೆಫೈನ್ ಆಗಿ ಏನಂತೀವಿ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಸ್ಟ್ರೆಸ್ ಎಲ್ಲರ ಮೇಲೂ ಪ್ರಭಾವವನ್ನು ಬೀರುತ್ತೆ. ಒಬ್ಬ ವಿದ್ಯಾರ್ಥಿಯ ಮೇಲೆ ಪ್ರಭಾವ ಬೀರುತ್ತೆ, ಒಬ್ಬ ಶಿಕ್ಷಕರ ಮೇಲೆ ಪ್ರಭಾವ ಬೀರುತ್ತೆ, ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ಯಾರು ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರಿಗೆಲ್ಲರಿಗೂ ಸ್ಟ್ರೆಸ್ ಆಗೋದು ಸಂಭವ್ಯ. ಸೊ ಇದನ್ನು ನಾವು ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ನೀವು ರನ್ನಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಸೊ ಎಕ್ಸಸೈಸ್ ಮಾಡ್ಬೋದು, ಯೋಗ, ಮೆಡಿಟೇಷನ್, ಜಿಮ್. ಸೊ ಇಲ್ಲೆಲ್ಲ ನೀವೇನು ಮಾಡ್ಬೋದು, ನಿಮ್ಮ ಸಮಯವನ್ನು ಕಳೆಯೋದ್ರಿಂದ ಸೊ ನಿಮ್ಮ ಬಾಡಿಗೆ ಒಳ್ಳೆ ಟೆಸ್ಟೋಸ್ಟೆರಾನ್ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನಿಮಗೆ ಒಳ್ಳೆ ಮೂಡ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ನೀವು ಎನರ್ಜೆಟಿಕ್ ಆಗಿ ಇರ್ಬೋದು. ಸೆಕೆಂಡ್, ಹೆಲ್ದಿ ಈಟಿಂಗ್ ಅಂದರೆ ಸೊ ನೋಡಿ, ನಿಮಗೆ ಎಷ್ಟು ಬೇಕಲ್ಲ ಅಷ್ಟೇ ಊಟ ಮಾಡಿ. ಅದು ಸ್ವಲ್ಪ ಕಡಿಮೆ ಊಟ ಮಾಡಿದ್ರೇ ಒಳ್ಳೆಯದು. ರಾತ್ರಿಯ ಸಮಯದಲ್ಲಂತೂ ಊಟ ಮಾಡಲೇಬಾರ್ದು, ಬಿಲೋ 7. ಸೊ 7 ಗಂಟೆ ಒಳಗಡೆ ಊಟ ಮಾಡಬೇಕು. ಈಟಿಂಗ್ ವೆಲ್ ಕ್ಯಾನ್ ಹೆಲ್ಪ್ ಬ್ಯಾಲೆನ್ಸ್ ಯುವರ್ ಹಾರ್ಮೋನ್ಸ್. ಸೊ ಸರಿಯಾಗಿ ಊಟ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ಗಳು ಚೆನ್ನಾಗಿರ್ತವೆ, ಸೊ ಬ್ಯಾಲೆನ್ಸ್ ಆಗಿರ್ತವೆ ಮತ್ತು ಬೂಸ್ಟ್ ಯುವರ್ ಎನರ್ಜಿ. ಸೊ ನೀವು ಶಕ್ತಿದಾಯಕ ಕೂಡವಾಗಿ ಇರ್ತೀರ. ನೆಕ್ಸ್ಟ್ ಬರುತ್ತೆ ಸ್ಲೀಪ್. ಗೆಟಿಂಗ್ ಎನಫ್ ಸ್ಲೀಪ್ ಕ್ಯಾನ್ ಹೆಲ್ಪ್ ಯು ಡೀಲ್ ವಿತ್ ಸ್ಟ್ರೆಸ್. ಸೊ ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕಂದ್ರೆ ಸರಿಯಾದ ಸಮಯಕ್ಕೆ ನಿದ್ದೆಗೆ ಜಾರ್ಕೋಬೇಕು. ಸರಿಯಾಗಿ ನೀವು ಮಿನಿಮಮ್ ಅಂದ್ರೆ 7 to 8 hours ನೀವು ಸ್ಲೀಪ್ಗೆ ಏನಾಗಬೇಕು, ಅಡಿಕ್ಟ್ ಆಗಬೇಕು. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಇನ್ನು 3 ಅಂಕ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ. ಸೊ ಇವು ಎಕ್ಸಾಕ್ಟ್ಲಿ 6 ಪ್ರಶ್ನೆಗಳನ್ನು ನೀವು ಬರೀಬೇಕು. ಬಟ್ ನಿಮಗೆ ಆ್ಯನ್ಯುವಲ್ನಲ್ಲಿ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 10 ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ಅವರು ಕೇಳ್ತಾರೆ. ಸೊ ಫಸ್ಟ್, ಗ್ಯಾರೇಜ್ನಲ್ಲಿ ಉಪಯೋಗಿಸುವ ಸರ್ವಿಸ್ ಮ್ಯಾನ್ಯುವಲ್ನ ಮಹತ್ವವನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಸರ್ವಿಸ್ ಮ್ಯಾನ್ಯುವಲ್ ಅಂದರೆ ಸೇವಾ ಕೈಪಿಡಿ. ಇದರದ ಪ್ರಾಮುಖ್ಯತೆ 2 ಮಾರ್ಕ್ಸಿಗೆ ಅವರು ಸೊ ಮೊದಲೇ ಕೇಳಿದರು. ಸೊ 3 ಮಾರ್ಕ್ಸಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದರ ಮಹತ್ವವನ್ನು ಅಥವಾ ಅದರ ಅಂಶಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಮಹತ್ವವನ್ನು ಕೇಳಿದ್ದಾರೆ. ಸೊ ಒಂದೊಂದು ಏನು ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಫಸ್ಟ್, ಹೊಸ ಅಭಿವೃದ್ಧಿ. ಸೊ ವಾಹನದಲ್ಲಿ ಯಾವುದೇ ಹೊಸ ಅಭಿವೃದ್ಧಿ ಅಥವಾ ಹೊಸ ಟೆಕ್ನಾಲಜಿ ಏನಾದರೂ ಹೊಸದು ಬಂತಂದರೆ ಅದನ್ನು ಅವರು ಸೇವಾ ಕೈಪಿಡಿಯಲ್ಲಿ ಏನು ಮಾಡಿರ್ತಾರೆ, ಉತ್ಪಾದಕರು, ಸೊ ವಾಹನದ ಉತ್ಪಾದಕರು ಅದನ್ನು ಸೇರಿಸಿರ್ತಾರೆ. ಸೆಕೆಂಡ್, ಹೊಸ
ಹೊಸ ಬದಲಾವಣೆಗಳು. ಸೊ ಇಫ್ ದೇರ್ ಇಸ್ ಎನಿ ಹೊಸ ಬದಲಾವಣೆಗಳು ಅಂತಂದರೆ ನಿಮ್ಗೆ ಯಾವ ಥರ ಹೇಳಬೇಕು ಅಂತಂದರೆ, ಸೊ ಈಗ ನಮ್ಮ ಹತ್ರ ಒಂದು ವೆಹಿಕಲ್ ಇದೆ, ಓಕೆ, ಆ್ಯಕ್ಟಿವ್ ಹೊಂಡಾ ಅಥವಾ ಡಿಯೋ. ಸೊ ನಾವು ನೋಡ್ತಾ ಇರೋ ಹಾಗೆ ಈಗ 5 ವರ್ಷಗಳ ಹಿಂದೆ ಇರ್ತಕ್ಕಂಥ ಆ್ಯಕ್ಟಿವ್ ಹೊಂಡಾ ಈಗಿಲ್ಲ. ಸೊ ಈಗ 10 ವರ್ಷಗಳ ಹಿಂದೆ ಇರ್ತಕ್ಕಂಥ ಆ್ಯಕ್ಟಿವಾ ಗಾಡಿ ಈಗ ಸಿಗ್ತಾ ಇಲ್ಲ. ಯಾಕಂದರೆ ದಿನ ಸೊ ನಾವು ಮೊದಲೇಕೆಲ್ಲ ಕಾರ್ಬೋರೇಟ್ರ್ ಯೂಸ್ ಮಾಡ್ತಿದ್ವಿ ಪೆಟ್ರೋಲ್ ಇಂಜಿನ್ಸ್ ಒಳಗಡೆ, ಬಟ್ ನವ ಡೇಸ್ ವಿ ಆರ್ ಯೂಸಿಂಗ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಸೊ ಹೊಸ ಬದಲಾವಣೆಗಳ ಬಗ್ಗೆ ಸೊ ಈ ಸರ್ವಿಸ್ ಮ್ಯಾನುವಲ್ನಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಅಪ್ಡೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಡಿಸೆಂಬಲ್ ಮಾಡುವ ತಂತ್ರ ಅಂದರೆ, ಸೊ ಇಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಇಲ್ಲಿ ಒಂದು ವಸ್ತು ಇದೆ, ಸೊ ಏರ್ ಫಿಲ್ಟರ್ ಅಥವಾ ಏರ್ ಫಿಲ್ಟರ್ ಹೌಸಿಂಗ್ ಅಂತ ನೀವು ವಿಚಾರ ಮಾಡ್ಬೋದು. ಆ ಏರ್ ಫಿಲ್ಟರ್ ಹೌಸಿಂಗನ್ನು ಹೇಗೆ ನೀವು ಚೆಕ್ ಮಾಡ್ಬೋದು ಅಥವಾ ಏರ್ ಫಿಲ್ಟರ್ ಹೌಸಿಂಗನ್ನು ನೀವು ಹೇಗೆ ರಿಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪೂರ್ತಿ ಪ್ರಮಾಣದ ಏನಿರುತ್ತೆ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಬರುತ್ತೆ ಅಸೆಂಬ್ಲಿಯ ಕಾರ್ಯವಿಧಾನ ಅಂತಂದರೆ, ಈಗ ನೀವು ಒಂದು ಅಸೆಂಬ್ಲಿ ಒಳಗೆ ಕೆಲಸ ಮಾಡ್ತಿರ್ತೀರಿ, ಇಂಜಿನ್ ಅಸೆಂಬ್ಲಿ ಅಥವಾ ಪ್ರೊಪೆಲ್ಲರ್ ಶಾಫ್ಟ್ ಅಸೆಂಬ್ಲಿ ಅಥವಾ ಡಿಫ್ರೆನ್ಷಿಯಲ್ ಅಸೆಂಬ್ಲಿ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರೊಸೀಜರ್ಗಳು ಅಂದರೆ ಆ ಪ್ರೊಪೆಲ್ಲರ್ ಶಾಫ್ಟನ್ನು ನೀವು ಹೇಗೆ ರಿಮೂವ್ ಮಾಡಬೇಕು ಮತ್ತು ಹೇಗೆ ಸರ್ವಿಸ್ ಮಾಡಬೇಕು ಮತ್ತು ಹೇಗೆ ಅಸೆಂಬಲ್ ಮಾಡಬೇಕು ಅನ್ನುವಂಥ ಎಲ್ಲ ತರಹದ ವಿಧಾನಗಳನ್ನು ಇಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಹೇಳಿರ್ತಾರೆ. ನೆಕ್ಸ್ಟ್ ಪರೀಕ್ಷೆಯನ್ನು ಕಲಿಯಲು ಟೆಸ್ಟಿಂಗ್. ಸೊ ವಾಹನವನ್ನು ಹೇಗೆ ಟೆಸ್ಟ್ ಮಾಡಬೇಕು, ಬ್ಯಾಟ್ರಿಯನ್ನು ಹೇಗೆ ಟೆಸ್ಟ್ ಮಾಡಬೇಕು, ಈ ಏರ್ ಫಿಲ್ಟರನ್ನು ಹೇಗೆ ಚೆಕ್ ಮಾಡಬೇಕು, ಫ್ಯೂಲ್ ಫಿಲ್ಟರ್ನ ಹೇಗೆ ಚೆಕ್ ಮಾಡಬೇಕು. ಸೊ ಇದ್ರ ಬಗ್ಗೆ ನಿಮಗೆ ಪೂರ್ತಿ ಪ್ರಮಾಣದ ಮಾಹಿತಿ ಇರುತ್ತೆ. ಇನ್ನು ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ್ರಿ. ಓಕೆ, ಸೊ ನೋಡ್ರಿ, ವಾಹನದ ಕಾರ್ಯಕ್ಷಮತೆಯಲ್ಲಿ ಸ್ವಂತಿಕೆಯನ್ನು ಕಾಪಾಡಿಕೊಳ್ಳೋದು. ಸೊ ಸ್ವಂತಿಕೆ ಅಂತಂದ್ರೆ ನೋಡ್ರಿ, ಸೊ ನೀವು ವಾಹನದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸರ್ವಿಸ್ ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ನೀವು ಸರ್ವಿಸ್ ಮ್ಯಾನ್ಯುವಲ್ನ ಪ್ರಕಾರ ವಾಹನದಲ್ಲಿ ಕೆಲಸ ಮಾಡಿದರೆ ಸೊ ಅದು 100% ಅಕ್ಯುರೇಟ್ ಆಗಿರುತ್ತೆ ಅಂತ ನೀವು ಅನ್ಕೋಬೋದು. ಸೊ ಈ ಥರ. ನೆಕ್ಸ್ಟ್ ಸಮಸ್ಯೆಗಳನ್ನು ಪರಿಹರಿಸಲು ಅಂತಂದರೆ, ಸೊ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಏನಾದರೂ ಸೌಂಡ್ಸ್ ಬರ್ತಾ ಇದೆ, ನಾಯ್ಸ್ ಬರ್ತಾ ಇದೆ, ಇದೆಲ್ಲ ಬರ್ತಾ ಇದೆ ಅಂದಾಗ ಸೊ ಆ ಸಮಸ್ಯೆ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ನೀವು ಸರ್ವಿಸ್ ಮ್ಯಾನ್ಯುವಲ್ನಲ್ಲಿ ಏನು ಮಾಡ್ಬೋದು, ಸೊ ನೋಡ್ಬೋದು. ನೆಕ್ಸ್ಟ್ ಬರುತ್ತೆ, ಸೊ ವ್ಯವಸ್ಥಿತವಾಗಿ ವಾಹನದಲ್ಲಿ ಕೆಲಸ ಮಾಡಲು ತಂತ್ರಜ್ಞರಿಗೆ ಸಹಾಯವನ್ನು ಮಾಡುತ್ತದೆ. ಸೊ ಸರಿಯಾಗಿ ಕೆಲಸ ಮಾಡಲು ಸೊ ಟೆಕ್ನಿಷಿಯನ್ಗೆ ಸೊ ಸರ್ವಿಸ್ ಮ್ಯಾನಲ್ಲಿ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ನೀವು ವಾಹನವನ್ನು ಪರ್ಚೇಸ್ ಮಾಡಿದಾಗ ಶೋರೂಮ್ನವರು ಅಥವಾ ಉತ್ಪಾದಕರು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಸರ್ವಿಸ್ ಮ್ಯಾನುವಲನ್ನು ಗಿಫ್ಟಾಗಿ ಕೊಟ್ಟಿರ್ತಾರೆ. ಬಟ್ ಅದರ ಗಾಡಿಯನ್ನು ನೀವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋದರೆ ಅವ್ರ ಹತ್ರ ಕೂಡ ಸೊ ಸರ್ವಿಸ್ ಮ್ಯಾನುವಲ್ ಇರುತ್ತೆ. ಆ ಸರ್ವಿಸ್ ಮ್ಯಾನುವಲ್ನ ಪ್ರಕಾರನೇ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ವಾಹನವನ್ನು ಸೇವೆಗೆ ಒಳಪಡಿಸ್ತಾರೆ. ಓಕೆ, ಸೊ ವಿ ವಿಲ್ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 26. MPFI ವ್ಯವಸ್ಥೆಯ ಅನುಕೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳ್ತಾರೆ. ಸೊ MPFI ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಸೊ ಈಗಿನ ಎಲ್ಲ ಪೆಟ್ರೋಲ್ ಇಂಜಿನ್ಗಳಲ್ಲಿ ಸೊ ಈ ವ್ಯವಸ್ಥೆನ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಬೈಕ್ಸ್ಗಳಲ್ಲಿ ನಾವು ಫ್ಯೂಲ್ ಇಂಜೆಕ್ಷನನ್ನು ಬಳಸ್ತೀವಿ. ಸೊ ಕಾರ್ನಲ್ಲಿ ಸೊ ನೀವು 3 ಸಿಲಿಂಡರ್ ಇಂಜಿನ್, 4 ಸಿಲಿಂಡರ್ ಇಂಜಿನ್, 6 ಸಿಲಿಂಡರ್ ಇಂಜಿನ್ ಅಥವಾ ಇತ್ತೀಚಿನ ಇಂಜಿನ್ಗಳಲ್ಲಿ ನಾವು ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಅನುಕೂಲಗಳನ್ನು ಒಂದೊಂದೇ ಆಗಿ ನಾವೇನು ಮಾಡ್ತಾ ಹೋಗೋಣ, ಸೊ ನೋಡ್ತಾ ಹೋಗೋಣ. ಓಕೆ, ಫಸ್ಟ್, ಪ್ರತಿ ಸಿಲಿಂಡರ್ಗೆ ಹೆಚ್ಚು ಏಕರೂಪದ ಗಾಳಿ ಮತ್ತು ಇಂಧನದ ಅನುಪಾತವನ್ನು ಪೂರೈಸಲಾಗುತ್ತದೆ. ಸೊ ಪ್ರತಿಯೊಂದು ಸಿಲಿಂಡರ್ಗೂ ಎಷ್ಟು ಪ್ರಮಾಣದ ಗಾಳಿ, ಎಷ್ಟು ಪ್ರಮಾಣದ ಇಂಧನವನ್ನು ಕಳಿಸಬೇಕು, ಸೊ ಆ ರೇಷಿಯೋವನ್ನು ಸರಿಯಾಗಿ ಸಂಪೂರ್ಣವಾಗಿ ಏನು ಮಾಡುತ್ತೆ MPFI ಸಿಸ್ಟಮ್ನಲ್ಲಿ ನಾವು ನೋಡಬಹುದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೆನ್ಸರ್ಗಳು ಏನು ಮಾಡ್ತಾವೆ ಅಂದರೆ ನಿಯತಾಂಕಗಳನ್ನು ಸಂಗ್ರಹಿಸಿ ECMಗೆ ಕಳಿಸ್ತವೆ, ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್. ಆ ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ ಏನು ಮಾಡುತ್ತೆ ಅಂದರೆ ಆ್ಯಕ್ಚುವೇಟರ್ಸ್ಗೆ ಏನು ಮಾಡುತ್ತೆ ಹೇಳುತ್ತೆ, ಇಷ್ಟು ಪ್ರಮಾಣದ ಗಾಳಿ ಮತ್ತು ಇಷ್ಟು ಪ್ರಮಾಣದ ಇಂಧನ ಮಿಶ್ರಣವನ್ನು ನೀವೇನು ಮಾಡಬೇಕು, ಸೊ ಸಿಲಿಂಡರ್ಗೆ ಕಳಿಸ್ಬೇಕು ಅಂತ. ಸೊ ಈ ಥರ ಇದು ವರ್ಕ್ ಆಗುತ್ತೆ.
ಸೆಕೆಂಡ್, ಆದ್ದರಿಂದ ಪ್ರತಿ ಸಿಲಿಂಡರ್ನಲ್ಲಿ ಅಭಿವೃದ್ಧಿಪಡಿಸಲಾದ ಶಕ್ತಿಯ ವ್ಯತ್ಯಾಸವು ಕನಿಷ್ಠವಾಗಿರುತ್ತದೆ. ಅಂದರೆ ಸೊ ನಿಮ್ಮ ವಾಹನ ಯಾವ ಸ್ಪೀಡ್ನಲ್ಲಿ ಓಡ್ತಾ ಇದೆಯಲ್ಲ ಅಷ್ಟು ಸ್ಪೀಡಿಗೆ ಎಷ್ಟು ಪ್ರಮಾಣದ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ನೀವು ಕಳಿಸ್ಬೇಕು ಅಂದ್ಕೊಂಡಿರ್ತಿಲ್ಲ ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಏನು ಮಾಡುತ್ತೆ, ಇಂಜಿನ್ ಉತ್ಪಾದನೆ ಮಾಡುತ್ತೆ. ಸೊ ಇಲ್ಲಿ ಶಕ್ತಿಯ ವ್ಯತ್ಯಾಸ ಏನಿರುತ್ತೆ, ಕನಿಷ್ಠವಾಗಿರುತ್ತೆ. ಓಕೆ, ಸೊ ಇನ್ನು ನಾವು ನೆಕ್ಸ್ಟ್ ಬರೋಣ. ಕಾರ್ಬೊರೇಟರ್ ವ್ಯವಸ್ಥೆಯಲ್ಲಿ ಸಂಭವಿಸದಂತೆ ಕೋಲ್ಡ್ ಸ್ಟಾರ್ಟಿಂಗ್ ಸಂದರ್ಭದಲ್ಲಿ ಇಂಜಿನ್ ಅನ್ನು 2 ಅಥವಾ 3 ಬಾರಿ ಕ್ರ್ಯಾಂಕ್ ಮಾಡುವ ಅಗತ್ಯವಿರೋದಿಲ್ಲ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಕಾರ್ಬೊರೇಟರ್ ಇಂಜಿನ್ ಒಳಗಡೆ ಏನಂತಂದರೆ, ಸೊ ನೀವು ಇದು ಜಲ್ದಿ ಸ್ಟಾರ್ಟ್ ಆಗಲ್ಲ ರೀ ವೆಹಿಕಲ್. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೋಲ್ಡ್ ಸ್ಟಾರ್ಟಿಂಗ್ ಅಂತ ಕರಿತೀವಿ. ಸೊ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋದೇ ಇಲ್ಲ. ಬಟ್ ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ನಲ್ಲಿ ಆ ಥರ ಇಲ್ಲವೇ ಇಲ್ಲ. ಸೊ ನೀವು ಆಫ್ಟರ್ 4 days, 5 days, ವೀಕ್, 15 days ವೆನೆವರ್ ಯು ಸ್ಟಾರ್ಟ್ ದ ವೆಹಿಕಲ್, ಸೊ ಏನಾಗುತ್ತೆ, ವಾಹನ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ವೇಗವರ್ಧನೆ ಮತ್ತು ನಿಧಾನಗತಿಯ ಸಂದರ್ಭದಲ್ಲಿ ತಕ್ಷಣದ ಪ್ರತಿಕ್ರಿಯೆ. ಸೊ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಸಡನ್ ಆಕ್ಸಿಲರೇಷನ್ ಅಥವಾ ಸಡನ್ ಡಿಸಿಲರೇಷನ್ ಅಂತ ನಾವು ಕರಿತೀವಿ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಇಂಜಿನ್ ಏನಾಗುತ್ತೆ, ಸರಿಯಾಗಿ ಫಾಸ್ಟಾಗಿ ಏನು ಮಾಡುತ್ತೆ ಅಂದರೆ ರಿಪ್ಲೈಯನ್ನು ನೀಡುತ್ತೆ ಅಥವಾ ರಿಯಾಕ್ಟ್ ಮಾಡುತ್ತೆ. ಸೊ ನೀವು ವಾಹನವನ್ನು ಚಲಿಸುವಾಗ. ನೆಕ್ಸ್ಟ್, ಇಂಜಿನ್ನನ್ನು ECM ಇಂಜಿನ್ ಕಂಟ್ರೋಲ್ ಮಾಡ್ಯೂಲ್ ನಿಯಂತ್ರಿಸುವುದರಿಂದ ಹೆಚ್ಚು ನಿಖರವಾದ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರನ್ನು ಪೂರೈಸಲಾಗುತ್ತದೆ. ಸೊ ಇಲ್ಲಿ ವಾಹನದ ಮೆದುಳು ಅಂತ ಕೂಡ ನಾವು ಕರಿತೀವಿ. ಸೊ ಆಟೋಮೊಬೈಲ್ನ ಮೆದುಳು ಅಂತ ಕೂಡ ನಾವು ಕರಿತೀವಿ. ಸೊ ಇದು ಕೆಲಸ ನಿರ್ವಹಣೆ ಮಾಡೋದ್ರಿಂದ ನಿಮ್ಮ ಸಿಲಿಂಡರ್ಗೆ ಸರಿಯಾದ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಪ್ರಮಾಣವನ್ನು ಇದೇನು ಮಾಡುತ್ತೆ, ಪೂರೈಸುತ್ತೆ. ಮತ್ತು ಪರಿಣಾಮವಾಗಿ ಸಂಪೂರ್ಣ ದಹನವು ಕೂಡ ಏನಾಗುತ್ತೆ, ನಡೆಯುತ್ತೆ. ಕಂಪ್ಲೀಟ್ ಕಂಬಷನ್ ಕೂಡ ಏನಾಗುತ್ತೆ, ಇಲ್ಲಿ ಮುಗಿಯುತ್ತೆ. ಓಕೆ, ನೆಕ್ಸ್ಟ್, ವಾಹನದ ಮೈಲೇಜ್ ಸುಧಾರಿಸಲಿದೆ. ವಾಹನದ ಮೈಲೇಜ್ ಸುಧಾರಿಸಲಿದೆ ಅಂತಂದರೆ, ಸೊ ಎಷ್ಟು ವೆಹಿಕಲ್ ಸ್ಪೀಡ್ನಲ್ಲಿ ಓಡ್ತಾ ಇದೆಯಲ್ಲ ಅಷ್ಟು ಪ್ರಮಾಣದ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ನಾವು ಸಾಗಿಸ್ತಾ ಇದ್ದರೆ, ಓಕೆ, ಸೊ ನಮ್ಗೆ ಎಷ್ಟು ವೆಹಿಕಲ್ ಅಷ್ಟು ಶಕ್ತಿ ಸಿಗ್ತಾ ಇರುತ್ತೆ. ಸೊ ವಾಹನದ ಮೈಲೇಜ್ನಲ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸೊ ವೆಹಿಕಲ್ 1 ಲೀಟ್ರಿಗೆ 60 to 70 km/h. ಸೊ 2 ವೀಲರ್ಸ್ನಲ್ಲಿ, ಕಾರ್ನಲ್ಲಿ 18 to 20 ಅಥವಾ 22 km/h ಕಾರ್ನಲ್ಲಿ ಇದೇನು ಮಾಡುತ್ತೆ, ನಮಗೆ ಮೈಲೇಜನ್ನು ನೀಡ್ತಾ ಹೋಗುತ್ತೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್, ಡಯಾಫ್ರಾಮ್ ಕ್ಲಚ್ನ ಪ್ರಾಮುಖ್ಯತೆಯನ್ನು ಬರೆಯಿರಿ. ಡಯಾಫ್ರಾಮ್ ಕ್ಲಚ್ನ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಡಯಾಫ್ರಾಮ್ ಕ್ಲಚ್ಚನ್ನು ನಾವು ಈಗಿನ ವಾಹನಗಳಲ್ಲಿ ಹೆಚ್ಚಾಗಿ ಬಳಸ್ತೇವೆ. ಕಾಯಿಲ್ ಸ್ಪ್ರಿಂಗ್ ಕ್ಲಚ್ನ ಬದಲಾಗಿ ಡಯಾಫ್ರಾಮ್ ಕ್ಲಚ್ಚನ್ನು ಈಗಿನ ವಾಹನಗಳಲ್ಲಿ ನಾವು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದೊಂದು ಪಾಯಿಂಟ್ಗಳನ್ನು ನಾವೇನು ನೋಡ್ತಾ ಹೋಗೋಣ. ಫಸ್ಟ್, ಕಾಯಿಲ್ ಸ್ಪ್ರಿಂಗ್ ಕ್ಲಚ್ ಬದಲಿಗೆ ಡಯಾಫ್ರಾಮ್ ಕ್ಲಚ್ ಸ್ಪ್ರಿಂಗನ್ನು ಬಳಸಲಾಗುತ್ತದೆ. ಈ ರೀತಿಯ ಕ್ಲಚ್ಚನ್ನು ಡಯಾಫ್ರಾಮ್ ಕ್ಲಚ್ ಎಂದು ಕರೆಯಲಾಗುತ್ತದೆ. ಸೊ ನೋಡಿ, ನಾನು ಮೊದಲೇ ಹೇಳಿದೆ ನಿಮಗೆ, ಕಾಯಿಲ್ ಸ್ಪ್ರಿಂಗ್ ಕ್ಲಚ್ ಬದಲಿಗೆ ಈಗಿನ ವಾಹನಗಳಲ್ಲಿ ಹೆಚ್ಚಾಗಿ ನಾವು ಡಯಾಫ್ರಾಮ್ ಸ್ಪ್ರಿಂಗನ್ನು ಬಳಸ್ತಾ ಇದ್ದೀವಿ. ಸೊ ಈ ರೀತಿಯ ಕ್ಲಚ್ಗೆ ಡಯಾಫ್ರಾಮ್ ಕ್ಲಚ್ ಅಂತ ಕೂಡ ನಾವೇನು ಮಾಡ್ತೀವಿ, ಕರೆಯುತ್ತೇವೆ. ಇನ್ನು ಸೆಕೆಂಡ್ ಪಾಯಿಂಟ್ ಬರುತ್ತೆ. ಸೊ ಸ್ಪ್ರಿಂಗ್ ಕ್ಲಚ್ಗೆ ಹೋಲಿಸಿದರೆ ಡಯಾಫ್ರಾಮ್ ಕ್ಲಚ್ ಗಾತ್ರದಲ್ಲಿ ಚಿಕ್ಕದಾಗಿದೆ. ಸೊ ನೋಡ್ರಿ, ಸ್ಪ್ರಿಂಗ್ ಕಾಯಿಲ್ ಕ್ಲಚ್ಗೆ ಹೋಲಿಸಿದರೆ ಡಯಾಫ್ರಾಮ್ ಕ್ಲಚ್ ಏನ್ರಿ, ಸೊ ಇದು ಚಿಕ್ಕದಾಗಿರುತ್ತೆ. ಮತ್ತು ಸ್ಪ್ರಿಂಗ್ಗಳಿಗೆ ಹೋಲಿಸಿದರೆ ಡಯಾಫ್ರಾಮ್ ಹೆಚ್ಚು ಒತ್ತಡವನ್ನು ಬೀರುವುದರಿಂದ, ಅಂದರೆ ಇದೇನು ಮಾಡುತ್ತೆ, ಹೆವಿ ಪ್ರೆಷರ್ ಅಥವಾ ಹೈ ಪ್ರೆಷರ್ನಲ್ಲಿ ಕೂಡ ಏನು ಮಾಡುತ್ತೆ, ಇದು ಕೆಲಸವನ್ನು ಮಾಡುತ್ತೆ. ಇದು ಹೆಚ್ಚು ಟಾರ್ಕನ್ನು ರವಾನೆ ಕೂಡ ಮಾಡುತ್ತೆ. ಓಕೆ, ಸೊ ನೀವು ಹೈ ಸ್ಪೀಡ್ ವೆಹಿಕಲ್ಸ್ ಅಥವಾ ಹೈ ಸ್ಪೀಡ್ ಕಾರ್ಸ್ ಅಥವಾ ಹೆವಿ ವೆಹಿಕಲ್ಸ್ ಒಳಗೂ ಕೂಡ ನೀವು ಇದನ್ನು ಬಳಸಿದರೆ ಇದು ಆ ಪ್ರೆಷರ್ನ ತಕ್ಕದಾಗಿ ಏನು ಮಾಡುತ್ತೆ, ಅತಿ ಹೆಚ್ಚು ನಿಖರವಾಗಿ ಕಾರ್ಯವನ್ನು ಕಂಪ್ಲೀಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ 3ನೇ ಪಾಯಿಂಟ್ ಬರುತ್ತೆ. ಡಯಾಫ್ರಾಮ್ ಕ್ಲ್ಯಾಂಪ್ ಮಾಡುವ ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಡಯಾಫ್ರಾಮ್ ಕ್ಲ್ಯಾಂಪ್ ಮತ್ತು ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ ಅಂತಂದರೆ, ಸೊ ನೀವು ಕ್ಲಚ್ ಪ್ಲೇಡನ್ನು ಒತ್ತಿದಾಗ ಸೊ ಇದೇನು ಮಾಡುತ್ತೆ, ಡಯಾಫ್ರಾಮ್ ಸ್ಪ್ರಿಂಗ್ ಸೊ ಪ್ರೆಷರ್ ಪ್ಲೇಟ್ ಮೇಲೆ ಹೋಗಿ ಪ್ರೆಸ್ ಆಗುತ್ತೆ. ಸೊ ಪ್ರೆಷರ್ ಪ್ಲೇಟ್ ವಿಲ್ ಬಿ ಟಚ್ ದ ಕ್ಲಚ್ ಪ್ಲೇಟ್, ಡಿಸ್ಕ್ ಪ್ಲೇಟ್. ಸೊ ಈ ಥರ ಸೊ ನೀವು ಕ್ಲಚ್ ಪೆಡಲನ್ನು ರಿಲೀಸ್ ಮಾಡಿದರೆ ಸೊ ಇದು ಮತ್ತೆ ಆ ಪ್ರೆಷರ್ ಪ್ಲೇಟನ್ನು ಬಿಟ್ಟು ತನ್ನ ಸ್ಥಾನಕ್ಕೆ ಮರಳಿ ಬರುತ್ತೆ. ಸೊ ಇದೇನು ಮಾಡುತ್ತೆ, ಸ್ಪ್ರಿಂಗ್ಲ ಕಾರ್ಯವನ್ನು ಮತ್ತು ರಿಲೀಸ್ ಲಿವರ್ನ ಕಾರ್ಯಗಳನ್ನು ಎರಡೂ ತನ್ನಷ್ಟಕ್ಕೆ ತಾನೇ ನಿರ್ವಹಣೆ ಮಾಡುತ್ತೆ. ಮತ್ತು ಇತರ ರೀತಿಯ ಕ್ಲಚ್ಗಳಿಗೆ ಹೋಲಿಸಿದರೆ ಈ ಕ್ಲಚ್ಗೆ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ. ಕಡಿಮೆ ನಿರ್ವಹಣೆ ಅಂತಂದರೆ ಲೆಸ್ ಮೇಂಟೆನೆನ್ಸ್. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ 28, ವಾಹನದಲ್ಲಿ ಪ್ರೊಪಲರ್ ಶಾಫ್ಟ್, ಯೂನಿವರ್ಸಲ್ ಜಾಯಿಂಟ್ ಮತ್ತು ಸ್ಲಿಪ್ ಜಾಯಿಂಟ್ ತಪಾಸಣೆಗೆ ಹಂತಗಳನ್ನು ಬರೆಯಿರಿ. ಸೊ ಪ್ರೊಪಲರ್ ಶಾಫ್ಟ್ ನೋಡಿ, ಪ್ರೊಪಲರ್ ಶಾಫ್ಟನ್ನು ನಾವು ಎಕ್ಸಾಕ್ಟ್ಲಿ ಏನು ಮಾಡ್ತೀವಿ ಅಂತಂದರೆ, ಓಕೆ, ಗೇರ್ ಬಾಕ್ಸ್ ಮತ್ತು ಡಿಫ್ರೆನ್ಷಿಯಲ್ ನಡುವೆ ಜೋಡಣೆ ಮಾಡಿರ್ತೀವಿ. ಸೊ ಪ್ರೊಪಲರ್ ಶಾಫ್ಟ್ ಏನಿರುತ್ತೆ, ಇದೊಂದು ಸಾಲಿಡ್ ಸರ್ಕ್ಯುಲರ್ ಶಾಫ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿದೆ ನೀವು ನೋಡ್ಬೋದು. ಸೊ ಇದನ್ನು ಗಟ್ಟಿಯಾದ ಲೋಹದಿಂದ ತಯಾರಿಸಿರುತ್ತಾರೆ. ಇದೇನು ಮಾಡುತ್ತೆ ಅಂದರೆ ವೃತ್ತಾಕಾರದ ಶಕ್ತಿಯನ್ನು ಏನು ಮಾಡುತ್ತೆ, ಗೇರ್ ಬಾಕ್ಸ್ನಿಂದ ಡಿಫ್ರೆನ್ಷಿಯಲ್ಗೆ ಏನು ಮಾಡುತ್ತೆ, ರವಾನೆಯನ್ನು ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಯೂನಿವರ್ಸಲ್ ಜಾಯಿಂಟ್. ಸೊ ಇಲ್ಲಿ ಯೂನಿವರ್ಸಲ್ ಜಾಯಿಂಟ್ ಪ್ರೊಪಲರ್ ಶಾಫ್ಟ್ನಲ್ಲಿ 2 ಯೂನಿವರ್ಸಲ್ ಜಾಯಿಂಟ್ಗಳನ್ನು ಬಳಸ್ತೀವಿ. ವೈ ಆಕಾರದ ಅಥವಾ ವೈ ಶೇಪ್ದ ಯೋಗಗಳನ್ನು ಹೊಂದಿರುತ್ತವೆ ಇವು ಯೂನಿವರ್ಸಲ್ ಜಾಯಿಂಟ್. ಈ ಯೂನಿವರ್ಸಲ್ ಜಾಯಿಂಟ್ಗಳನ್ನು ನಾವು ಟ್ರಾನ್ಸ್ಮಿಷನ್ ಅಂದರೆ ಶಕ್ತಿಯನ್ನು ಕೋನದಲ್ಲಿ, ಸೊ ಕೋನೀಯವಾಗಿ ಆ್ಯಂಗಲ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಲು ಕೂಡ ನಾವೇನು ಮಾಡ್ತೀವಿ, ಯೂನಿವರ್ಸಲ್ ಜಾಯಿಂಟ್ಗಳನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಬರುತ್ತೆ ಸ್ಲಿಪ್ ಜಾಯಿಂಟ್. ಸೊ ಸ್ಲಿಪ್ ಜಾಯಿಂಟ್ ಏನಪ್ಪ ಅಂತಂದರೆ ವಾಹನದ ಚಕ್ರಗಳು ರಸ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ಕೆಳಗೆ ಅಥವಾ ಮೇಲ್ಗಡೆ ಏರುವಾಗ ಪ್ರೊಪಲರ್ ಶಾಫ್ಟ್ ಬೆಂಡ್ ಆಗದೆ ಅಥವಾ ಪ್ರೊಪಲರ್ ಶಾಫ್ಟ್ ಬೆಂಡ್ ಆಗಬಾರ್ದು ಅಥವಾ ಕ್ರ್ಯಾಕ್ ಆಗಬಾರ್ದು ಅಥವಾ ಡ್ಯಾಮೇಜ್ ಆಗಬಾರ್ದು ಅನ್ನೋ ಸಲುವಾಗಿ ನಾವು ಸ್ಲಿಪ್ ಜಾಯಿಂಟನ್ನು ಏನು ಮಾಡ್ತೀವಿ, ಬಳಸ್ತೀವಿ. ಓಕೆ, ಸೊ ಇಲ್ಲಿ ನಾವು ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್, ಗೇರ್ ಬಾಕ್ಸ್ ತುದಿಯಿಂದ ಮತ್ತು ಡಿಫ್ರೆನ್ಷಿಯಲ್ನಿಂದ ಪ್ರೊಪಲರ್ ಶಾಫ್ಟ್ನ ಕಾಂಪೆನಿಯನ್ ಪ್ಲೇನ್ಸ್ನಿಂದ ನಟ್ ಮತ್ತು ಬೋಲ್ಟ್ಗಳನ್ನು ತೆಗೆದುಹಾಕಿ. ಸೊ ನೀವೇನು ಮಾಡಬೇಕು, ಪ್ರೊಪಲರ್ ಶಾಫ್ಟನ್ನು ನೀವು ತಪಾಸಣೆ ಮಾಡಬೇಕು ಅಂತಂದರೆ ಪ್ರೊಪಲರ್ ಶಾಫ್ಟ್ ಎಲ್ಲಿ ಇರುತ್ತೆ, ಇಂಜಿನ್ ಮತ್ತು ಗೇರ್ ಬಾಕ್ಸ್ನ ನಡುವೆ ಇರುತ್ತೆ. ಸೊ ಆ ಪ್ರೊಪಲರ್ ಶಾಫ್ಟನ್ನು ಕೊನೆಯಲ್ಲಿರ್ತಕ್ಕಂಥ, ಓಕೆ, ಸೊ ಗೇರ್ ಬಾಕ್ಸ್ ಮತ್ತು ಡಿಫ್ರೆನ್ಷಿಯಲ್ನ ಮಧ್ಯೆ ಇರ್ತಕ್ಕಂಥ, ಸೊ ಪ್ರೊಪಲರ್ ಶಾಫ್ಟ್ನ ಕಾಂಪೆನಿಯನ್ ಪ್ಲೇನ್ಸ್ನಲ್ಲಿ ಇರ್ತಕ್ಕಂಥ ಸೊ ನಟ್ ಮತ್ತು ಬೋಲ್ಟ್ಗಳನ್ನ ಏನು ಮಾಡಬೇಕು, ನೀವು ಮೊದಲು ತೆಗೆದು ಹಾಕಬೇಕು. ಇನ್ನು ಸೆಕೆಂಡ್ ಪಾಯಿಂಟ್, ಲೇತ್ ಯಂತ್ರದ ಮೇಲೆ ಪ್ರೊಪಲರ್ ಶಾಫ್ಟನ್ನು ಇರಿಸಿ ಮತ್ತು ಪ್ರೊಪಲರ್ ಶಾಫ್ಟನ್ನು ತಿರುಗಿಸಿ. ಸೊ ನೀವೇನು ಮಾಡಬೇಕು, ಆ ಪ್ರೊಪಲರ್ ಶಾಫ್ಟನ್ನು ನೀವು ಲೇತ್ ಮಷಿನ್ಗೆ ತೊಗೊಂಬರ್ಬೇಕು. ಸೊ ಇಲ್ಲಿ ಲೇತ್ ಮಷಿನ್ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಸೊ ಟೂಲ್ಗಳಿಗೆ ಶೇಪನ್ನು ನೀಡಲಿಕ್ಕೆ, ಆಕಾರಗಳನ್ನು ನೀಡಲಿಕ್ಕೆ, ಡಿಸೈನ್ಗಳು ಮಾಡಲಿಕ್ಕೆ, ಲೋಹಗಳನ್ನು ಕತ್ತರಿಸಲಿಕ್ಕೆ, ಅವಕ್ಕೊಂದು ಆಕಾರವನ್ನು ನೀಡಲಿಕ್ಕೆ ನಾವೇನು ಮಾಡ್ತೀವಿ, ಸೊ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ ನಾವು ಲೇತ್ ಮಷಿನ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಆ ಲೇತ್ ಯಂತ್ರದಲ್ಲಿ ನೀವೇನು ಮಾಡಬೇಕು, ಸೊ ಪ್ರೊಪಲರ್ ಶಾಫ್ಟನ್ನು ನೀವು ಬಂದು ಫಿಟ್ ಮಾಡಬೇಕು. ಆಮೇಲೆ ಪ್ರೊಪಲರ್ ಶಾಫ್ಟನ್ನು ಏನು ಮಾಡಬೇಕು, ನೀವು ತಿರುಗಿಸಿ ನೋಡಬೇಕು. ಪ್ರೊಪಲರ್ ಶಾಫ್ಟ್ ಒಂದು ತುದಿಯಲ್ಲಿ ಡಯಲ್ ಗೇಜನ್ನು ಇರಿಸಬೇಕು. ಸೊ ಪ್ರೊಪಲರ್ ಶಾಫ್ಟನ್ನು ನೀವು ಮಷಿನ್ಗೆ ಫಿಟ್ ಮಾಡಿ ಅದನ್ನು ನೀವು ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ನೀವು ಡಯಲ್ ಗೇಜ್ ಬರುತ್ತೆ. ಸೊ ಡಯಲ್ ಗೇಜನ್ನು ನಾವು ವಿಕೇಂದ್ರೀಯತೆಯನ್ನು ಅಳೆಯಲು, ಓಕೆ, ಸರ್ಫೇಸ್ ಟೆನ್ಷನನ್ನು ಅಳೆಯಲು ಯೂಸ್ ಮಾಡ್ತೀವಿ. ಸೊ ಅದನ್ನು ನೀವೇನು ಮಾಡಬೇಕು, ಡಯಲ್ ಗೇಜನ್ನು ಪ್ರೊಪಲರ್ ಶಾಫ್ಟ್ ಮೇಲೆ ನೀವೇನು ಮಾಡಬೇಕು, ವಿಕೇಂದ್ರೀಯತೆಯನ್ನು ಚೆಕ್ ಮಾಡಲು ಏನು ಮಾಡಬೇಕು, ಇರಿಸಬೇಕು. ನೆಕ್ಸ್ಟ್ ಪಾಯಿಂಟ್, ಬಾಗಿದ ಪ್ರೊಪಲರ್ ಶಾಫ್ಟ್ ಯಾವಾಗಲೂ ಗದ್ದಲದಿಂದ ಚಲಿಸುತ್ತದೆ. ಸೊ ಪ್ರೊಪಲರ್ ಶಾಫ್ಟ್ ಏನಾದರೂ ಬೆಂಡ್ ಆಗಿದ್ದರೆ, ಬಾಗಿದ್ರೆ ಅಥವಾ ನಾವು ಹೇಳ್ಬೋದು ಕ್ರ್ಯಾಕ್ ಆಗಿದ್ದರೆ, ಸೊ ಇಟ್ ವಿಲ್ ಕ್ರಿಯೇಟ್ ಅ ನಾಯ್ಸಿ ಸೌಂಡ್. ಓಕೆ, ಇದು ಸೌಂಡ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಸೊ ಪ್ರೊಪಲರ್ ಶಾಫ್ಟ್ ಏನಾಗಿದೆ, ಸೌಂಡ್ ಬರ್ತಾ ಇದೆ ಅಂದರೆ ನೀವು ತಿಳ್ಕೊಬೇಕು ಇದು ಡ್ಯಾಮೇಜ್ ಆಗಿದೆ ಅಥವಾ ಇದು ಬೆಂಡ್ ಆಗಿದೆ ಅಂತ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್, ಯೂನಿವರ್ಸಲ್ ಜಾಯಿಂಟನ್ನು ಸ್ವಚ್ಛಗೊಳಿಸಿರಿ ಮತ್ತು ಬದಲಾಯಿಸಿ. ಸೊ ಯೂನಿವರ್ಸಲ್ ಜಾಯಿಂಟ್ 2 ಇರುತ್ತೆ ಒಂದು ಪ್ರೊಪಲರ್ ಶಾಫ್ಟ್ನಲ್ಲಿ. ಓಕೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದಿರುತ್ತೆ, ಆಮೇಲೆ ಎಂಡಲ್ಲಿ ಒಂದಿರುತ್ತೆ. ಸೊ ಇವೇನಾದರೂ ಡ್ಯಾಮೇಜ್ ಆಗಿದ್ದರೆ, ಸೊ ವರ್ನೌಟ್ ಆಗಿದ್ದರೆ ಅಥವಾ ಕಲರ್ ಶೇಡಿಂಗ್ ಆಗಿದ್ದರೆ ಅಥವಾ ಸವೆದಿದ್ದರೆ, ಸೊ ಇವುಗಳನ್ನು ನೀವೇನು ಮಾಡಬೇಕು, ಬದಲಾಯಿಸಬೇಕು. ಅಥವಾ ಸೊ ಧೂಳು ಹಿಡಿದಿದ್ದರೆ ನೀವೇನು ಮಾಡಬೇಕು, ಕ್ಲೀನನ್ನು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಯೂನಿವರ್ಸಲ್ ಜಾಯಿಂಟ್ ಔಟ್ ಧರಿಸಿದ್ದರೆ ಸ್ವಚ್ಛಗೊಳಿಸಿ. ಔಟ್ ಧರಿಸಿದ್ರೆ ಅಂತಂದರೆ ಸೊ ಸ್ವಲ್ಪ ಏನಾಗಿರುತ್ತೆ, ವರ್ನೌಟ್ ಆಗಿರುತ್ತೆ ಅಥವಾ ತಮ್ಮ ಕಲರ್ ಶೇಡಿಂಗ್ ಹೋಗಿರುತ್ತೆ, ಸ್ವಲ್ಪ ಸೌದಿರುತ್ತೆ. ಅಂಥ ಸಮಯದಲ್ಲಿ ನೀವು ಅದನ್ನು ಏನು ಮಾಡಬೇಕು, ಕ್ಲೀನ್ ಮಾಡಬೇಕು ಮತ್ತು ಪರಿಶೀಲನೆಯನ್ನು ಮಾಡಬೇಕು. ನೆಕ್ಸ್ಟ್, ಯೋಗದಿಂದ ಸ್ನ್ಯಾಪ್ಸ್ ರಿಂಗ್ಗಳನ್ನು, ಉಂಗುರಗಳನ್ನು, ಲಿಂಕನ್ನು ತೆಗೆದು ಹಾಕಿರಿ. ಸೊ ಯೋಕ್ಸ್ನಲ್ಲಿ ಸ್ನ್ಯಾಪ್ಸ್ ರಿಂಗ್ಸ್ಗಳಂತ ಇರುತ್ತೆ, ಉಂಗುರಗಳಿರುತ್ತೆ, ಅವುಗಳನ್ನು ತೆಗೆದು ಹಾಕಿ ನೀವೇನು ಮಾಡಿ, ಪರಿಶೀಲನೆಯನ್ನು ಮಾಡಿ. ಸೊ ಇದನ್ನು ನೀವು, ಈ ಕ್ವಶನ್ ಯಾವಾಗಿದ್ದರೂ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಾನು ಕ್ವಶನ್ ಪೇಪರ್ಗಳನ್ನು ಚೆಕ್ ಮಾಡಿದಾಗ ನನಗೆ ಇದು ಆಲ್ಮೋಸ್ಟ್ ಆಲ್ ಇದು 3 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳಿದ್ದಾರೆ. ಸೊ ನೀವು 3 ಮಾರ್ಕ್ಸಿಗೆ ಈ 6 ಪಾಯಿಂಟ್ಗಳನ್ನು ಬರೆದ್ರೆ ಸೊ ಇಟ್ ವಿಲ್ ಬಿ ಕನ್ವೀನಿಯೆಂಟ್. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್.
ಸೊ ಈ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್ನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಸೊ ಇದನ್ನು ಬಹಳ ಸಾರಿ ಆ್ಯನ್ಯುವಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನೀವು ಡೈಗ್ರಾಮ್ ಪ್ರಾಕ್ಟೀಸ್ ಮಾಡುವಾಗ ಈ ಪ್ರತಿ ವೀಕ್ಗೊಮ್ಮೆ ಅಥವಾ ಎವ್ರಿ 4 days ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಓಕೆ, ಸೊ ಇಲ್ಲೇನಿಲ್ಲ, ಕ್ಯಾಮ್ ಲೋಬ್, ಕ್ಯಾಮ್ ಫಾಲೋವರ್, ಪುಷ್ ರಾಡ್ ಮತ್ತು ರಾಕರ್ ಆರ್ಮ್ ಮತ್ತು ವಾಲ್ ಸ್ಪ್ರಿಂಗ್ ವಾಲ್ವ್ನ ಚಿತ್ರವನ್ನು ಬರೆದು ಅವುಗಳನ್ನು ನೀವು ಗುರುತಿಸಿದರೆ ಸಾಕು. ಸೊ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಚಿತ್ರ ಒಂದು ಸಾರಿನೂ ಕೇಳಿಲ್ಲ. ಸೊ ಆಲ್ಮೋಸ್ಟ್ ಆಲ್ ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್ ಚಿತ್ರವನ್ನು ಹೆಚ್ಚಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೀವು ಡೈಗ್ರಾಮ್ ತೆಗಿಬೇಕು, ಆಮೇಲೆ ಎಲ್ಲ ಪಾರ್ಟ್ಸ್ಗಳನ್ನು ಗುರುತಿಸ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಸ್ವಯಂಚಾಲಿತ ಪ್ರಸರಣ ವ್ಯವಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂಥೇಳಿ. ಓಕೆ, ಸೊ ಸ್ವಯಂಚಾಲಿತ ಪ್ರಸರಣ ವ್ಯವಸ್ಥೆ ಅಂದರೆ ನಾವು ಇದಕ್ಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಕೂಡ ಏನು ಮಾಡ್ತೀವಿ, ಕರಿತೀವಿ ನಮ್ಮ ಭಾಷೆ ಒಳಗಡೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವ್ಯವಸ್ಥೆಯಲ್ಲಿ ಓಕೆ ಸ್ವಯಂಚಾಲಿತ ಗೇರ್ ಬಾಕ್ಸನ್ನು ನಾವು ಏನು ಮಾಡ್ತೀವಿ, ಬಳಸ್ತೀವಿ. ಇದರಲ್ಲಿ ಯಾವುದೇ ಥರದ ಹಾಗೆ ಡ್ರೈವರ್ ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ, ಗೇರ್ಗಳನ್ನು ಬದಲಾಯಿಸುವ ಅವಶ್ಯಕತೆ ಇರೋದಿಲ್ಲ. ರಸ್ತೆಯ ಅನುಗುಣವಾಗಿ, ವೇಗದ ಅನುಗುಣವಾಗಿ ಗೇರ್ ಬಾಕ್ಸ್ ತನ್ನಷ್ಟಕ್ಕೆ ತಾನೇ ಏನು ಮಾಡುತ್ತೆ, ಗೇರ್ಗಳ ಅನುಪಾತಗಳನ್ನು ಬದಲಾಯಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ನಾವು ಸ್ವಯಂಚಾಲಿತ ಗೇರ್ ಬಾಕ್ಸ್ಗಳನ್ನು ನಾವು ಬಳಸ್ತೀವಿ. ಸೊ ಎಕ್ಸಾಕ್ಟ್ಲಿ ಇನ್ನೊಂದು ಪಾಯಿಂಟ್ ಅಂತಂದರೆ ನಾವು ಇದನ್ನು HRME ಕಾರ್ಗಳಲ್ಲಿ ಅಥವಾ ಈಗಿನ ನ್ಯೂ ಅಪ್ಡೇಟೆಡ್ ವೆಹಿಕಲ್ಸ್, ಸೊ ಅಲ್ಲೆಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಳಸ್ತೇವೆ. ಅಂದರೆ ಹೈ ಎಂಡ್ ಮಾಡೆಲ್ ಅಂತ ಕರಿತೀವಲ್ಲ. ಸೊ ಟಾಪ್ ವೆಹಿಕಲ್ಸ್, ಯಾವುದೇ ಒಂದು ಬ್ರ್ಯಾಂಡಲ್ಲಿ ಟಾಪ್ ವೆಹಿಕಲ್ಸ್ ಒಳಗಡೆ ಈ ಸಿಸ್ಟಮ್ ಏನು ಬರುತ್ತೆ, ಕಂಡು ಬರುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಬರುತ್ತೆ AMT, ಇನ್ನೊಂದು CVT. ಸೊ AMT ಮತ್ತು CVT ಅಂತಂದರೆ ಆಟೋಮೆಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಇದನ್ನು ಕೂಡ ಏನು ಮಾಡ್ತಾರೆ ಅಂದರೆ 2 ಅಂಕಗಳಿಗೆ ಏನು ಮಾಡ್ತಾರೆ, ಈ ಕ್ವಶನ್ನ ನನಗೆ ಕೇಳ್ತಾರೆ. ಸೊ ನೀವು ಅದನ್ನು ಕೂಡ ಏನು ಮಾಡ್ಬೋದು, ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಕ್ಲಚ್ ಪ್ಲೇಟ್ನಲ್ಲಿ ಆಯಿಲ್ ಸೋರಿಕೆಯನ್ನು ಪರೀಕ್ಷಿಸುವ ವಿಧಾನವನ್ನು ಬರೆಯಿರಿ. ಸೊ ಇದನ್ನು 3 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಎರಡೂ ಕಡೆ ಕೇಳಿರುವಂತಹ ಸಾಧ್ಯತೆ ಇದೆ. ಎರಡೂ ಕಡೆ ಕೇಳ್ಬೋದು. ಸೊ 6 ಪ್ರೊಸೀಜರ್ಸ್ ಅಥವಾ 7 ಪ್ರೊಸೀಜರ್ಸನ್ನು ನೀವು ಕಂಪ್ಲೀಟಾಗಿ ಬರೆದ್ರೆ ಸೊ ಇಟ್ ವಿಲ್ ಬಿ ಓಕೆ. ಸೊ ಇಲ್ಲಿ ನಾವು ನೋಡೋಣ. ಫಸ್ಟ್, ಕ್ಲಚ್ ಪ್ಲೇಟ್ನಲ್ಲಿ ತೈಲ ಸೋರಿಕೆಯನ್ನು ಪರಿಶೀಲಿಸಿ. ಸೊ ನೀವು ಕ್ಲಚ್ ಅಸೆಂಬ್ಲಿಯನ್ನು ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದಾಗ ಅಲ್ಲೇನಾದರೂ ಆಯಿಲ್ ಲೀಕೇಜ್ ಆಗ್ತಾ ಇದೆಯಾ ಅನ್ನೋದನ್ನು ನೀವೇನು ಮಾಡಬೇಕು, ಪ್ರಪ್ರಥಮವಾಗಿ ಪರಿಶೀಲನೆ ಮಾಡಬೇಕು. ನೆಕ್ಸ್ಟ್, ವರ್ನಿಯರ್ ಡೆಪ್ತ್ ಗೇಜ್ನೊಂದಿಗೆ ಕ್ಲಚ್ ಪ್ಲೇಟ್ನ ದಪ್ಪವನ್ನು ಪರಿಶೀಲಿಸಿರಿ. ಅದು ಅನುಮತಿಸುವ ಮಿತಿಯನ್ನು ಮೀರಿದರೆ ಅದನ್ನು ಬದಲಾಯಿಸಿ. ಸೊ ಕ್ಲಚ್ ಪ್ಲೇಟನ್ನು ಏನು ಮಾಡಬೇಕಂದ್ರೆ, ನೀವು ಒಂದು ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟ್ ಸೊ ನನಗೆ ಈಗ ನೆನಪು ಬರ್ತಾಯಿಲ್ಲ. ಆ ಪ್ರಾಡಕ್ಟ್ನ ಮೇಲೆ ನೀವು ಅದನ್ನು ಇಟ್ಟು ತಿರುಗಿಸ್ಬೇಕು. ತಿರುಗಿಸಿದ ಮೇಲೆ ಏನು ಮಾಡಬೇಕಂದ್ರೆ ವರ್ನಿಯರ್ ಡೆಪ್ತ್ ಗೇಜ್ ತೊಗೊಂಡು ಅಥವಾ ಕ್ಲಚ್ ಪ್ಲೇಟ್ನ ದಪ್ಪವನ್ನು ನೀವೇನು ಮಾಡಬೇಕು, ಪರಿಶೀಲನೆ ಮಾಡಬೇಕು. ಸೊ ಪರಿಶೀಲನೆ ಮಾಡಿದಾಗ ಅದು ತನ್ನ ಅನುಮತಿಸುವ ಮಿತಿಯನ್ನು, ಅಂದರೆ ಅದಕ್ಕೆ ಒಂದು ಪರ್ಫೆಕ್ಟ್ ಸೈಜ್ ಇರುತ್ತೆ. ಆ ಪರ್ಫೆಕ್ಟ್ ಸೈಜ್ಗಿಂತ ಅದು ಹೆಚ್ಚಾಗಿದ್ದರೆ ಅಥವಾ ಕಡಿಮೆ ಆಗಿದ್ದರೆ, ಸೊ ತನ್ನ ಶೇಪನ್ನು ಕಳ್ಕೊಂಡಿದ್ರೆ, ಸೊ ವಿ ಹ್ಯಾವ್ ಟು ಚೇಂಜ್ ದಟ್. ಓಕೆ, ನಾವು ಅದನ್ನು ಕ್ಲಚ್ ಪ್ಲೇಟನ್ನು ನಾವು ರಿಪ್ಲೇಸ್ ಮಾಡಬೇಕು. ನೆಕ್ಸ್ಟ್, ಕ್ಲಚ್ನ ಕವರ್ ಜೋಡಣೆಯನ್ನು ಪರಿಶೀಲಿಸಿ. ತೈಲ ಸೋರಿಕೆ ಇದ್ದರೆ ಗೇರ್ ಬಾಕ್ಸ್ನಲ್ಲಿ ಅಥವಾ ಕ್ರ್ಯಾಂಕ್ಶಾಫ್ಟ್ನಿಂದ ಆಯಿಲ್ ಸೀಲನ್ನು ಬದಲಾಯಿಸಿ. ಸೊ ಕ್ಲಚ್ ಪ್ಲೇಟ್ನಲ್ಲಿ ಏನಾದರೂ ಸೋರಿಕೆ ಕಂಡು ಬಂತಂದರೆ ಯು ಹ್ಯಾವ್ ಟು ಚೆಕ್ ದ ಆಯಿಲ್ ಸೀಲ್. ಎಲ್ಲಿ ಚೆಕ್ ಮಾಡಬೇಕು ನೀವು, ಗೇರ್ ಬಾಕ್ಸ್ನಲ್ಲಿ ಮತ್ತು ಕ್ರ್ಯಾಂಕ್ಶಾಫ್ಟ್ನಲ್ಲಿ ನೀವು ಆಯಿಲ್ ಸೀಲನ್ನು ಚೆಕ್ ಮಾಡಬೇಕು, ಅದನ್ನು ಬದಲಾವಣೆ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಕ್ಲಚ್ ಪ್ಲೇಟನ್ನು ಕ್ಲಚ್ ಶಾಫ್ಟ್ ಅಥವಾ ಇನ್ಪುಟ್ ಶಾಫ್ಟ್ನಲ್ಲಿ ಇರಿಸಿರಿ. ಓಕೆ, ನೀವು ಮರಳಿ ಫಿಟ್ಟಿಂಗ್ ಮಾಡುವಾಗ ಈ ಪ್ರೊಸೀಜರ್ ಬರುತ್ತೆ. ಸೊ ನೆಕ್ಸ್ಟ್, ಡಯಲ್ ಗೇಜನ್ನು ಕ್ಲಚ್ ಪ್ಲೇಟ್ನಲ್ಲಿ ಇರಿಸಿ ಮತ್ತು ಕ್ಲಚ್ ಪ್ಲೇಟ್ನ ಅಸ್ಪೃಷ್ಟತೆಯನ್ನು ಪರಿಶೀಲಿಸಲು ಕ್ಲಚ್ ಪ್ಲೇಟನ್ನು ತಿರುಗಿಸಿ. ಸೊ ನಿಮ್ಗೆ ಆಗಲೇ ನಾನು ಫಸ್ಟ್ ಪಾಯಿಂಟೆಲ್ಲ ಹೇಳಿದೆ, ಕ್ಲಚ್ ಪ್ಲೇಟನ್ನು ನೀವೇನು ಮಾಡಬೇಕು, ತಿರುಗಿಸಬೇಕು. ತಿರುಗಿಸಿದಾದ ಮೇಲೆ ನೀವು ಅದರ ವಿಕೇಂದ್ರತೆಯನ್ನು ಅಥವಾ ನೀವು ಸರ್ಫೇಸ್ ಟೆನ್ಷನನ್ನು ಏನು ಮಾಡಬೇಕು, ಚೆಕ್ ಮಾಡಬೇಕು. ನೆಕ್ಸ್ಟ್, ಕ್ಲಚ್ ಪ್ಲೇಟ್ಗೆ ಲಂಬವಾಗಿ ವಿಶ್ರಾಂತಿ ಪಡೆಯಲು ಪಾಯಿಂಟರನ್ನು ಅನುಮತಿಸಿ. ಅಂದರೆ ಡಯಲ್ ಗೇಜಿನ ಪಾಯಿಂಟರನ್ನು ನೀವೇನು ಮಾಡಬೇಕು, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಕ್ಲಚ್ ಪ್ಲೇಟನ್ನು ತಿರುಗಿಸಿ. ಸೊ ಕ್ಲಚ್ ಪ್ಲೇಟನ್ನು ನೀವೇನು ಮಾಡಬೇಕು, ತಿರುಗಿಸಬೇಕು. ರೇಡಿಯಲ್ ರನ್ಔಟ್ ಆಗಿರುವುದನ್ನು ಪರಿಶೀಲಿಸಿ. ಅದು 2 mm ಹೆಚ್ಚಿದ್ದರೆ ನಂತರ ಕ್ಲಚ್ ಪ್ಲೇಟನ್ನು ಬದಲಾಯಿಸಿ. ಸೊ ಅದರ ನಾರ್ಮಲ್ ಸ್ಥಿತಿ ಸೊ 2 mm ಇರಬೇಕು. ಸೊ ಅದರ ರೇಡಿಯಲ್ ರನ್ಔಟ್ ಸೊ ಅದಕ್ಕಿಂತ ಹೆಚ್ಚಾಗಿದ್ದರೆ ನಾವೇನು ಮಾಡಬೇಕು, ಕ್ಲಚ್ ಪ್ಲೇಟನ್ನು ಬದಲಾವಣೆ ಮಾಡಬೇಕು.
ಸೊ ಈಗ ಇಷ್ಟೇ. ಸೊ ಇದರಲ್ಲಿ 6 ಪಾಯಿಂಟ್ಸ್ ಇದೆ. ಈ 6 ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮಗೆ 3ಕ್ಕೆ 3 ಅಂಕಗಳು ಸಿಗುತ್ತೆ. ಇನ್ನು ನೆಕ್ಸ್ಟ್, ಸೊ ಆಟೋಮೊಬೈಲ್ ಕೇಬಲ್ನ ವಿಂಗಡಣೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 6 ತರಹದ ಕಲರ್ನ ಕೇಬಲ್ಗಳು ಬರುತ್ತೆ ಮತ್ತು 6 ತರಹದ ಕೇಬಲ್ಗಳನ್ನು ನಾವು ಒಂದು ವಿಶಿಷ್ಟ ಅಥವಾ 6 ನಿರ್ದಿಷ್ಟ ಸರ್ಕ್ಯೂಟ್ಗಳಲ್ಲಿ ಏನು ಮಾಡ್ತೀವಿ, ಬಳಸ್ತೀವಿ. ಸೊ ಇಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಎಲ್ಲವನ್ನು ಬರೆದಿದ್ದೀನಿ, ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬ್ರೌನ್ ಕೇಬಲ್ಗಳನ್ನು ನಾವು ಓಕೆ, ಬ್ರೌನ್ ಕೇಬಲ್ಗಳನ್ನು ನಾವು ಎಲ್ಲಿಗೆ ಬಳಸ್ತೀವಪ್ಪ ಅಂತಂದರೆ ಬ್ಯಾಟ್ರಿ ಸರ್ಕ್ಯೂಟ್ಗಳಲ್ಲಿ ಏನು ಮಾಡ್ತೀವಿ, ಸೊ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಯೆಲ್ಲೋ ಕೇಬಲ್ಗಳನ್ನು ನಾವು ಜನ್ರೇಟರ್. ಸೊ ನೀವು ನೋಡ್ಬೋದು ಜನ್ರೇಟರ್ಗಳ ಎಕ್ಸಾಕ್ಟ್ಲಿ ಎಲ್ಲ ಯೆಲ್ಲೋ ಕಲರೇ ಇರುತ್ತೆ. ಸೊ ನೀವು ಈ ಥರನೂ ಇದನ್ನು ನೀವು ನೆನ್ಪಿಟ್ಕೊಳ್ಬೋದು. ಬ್ರೌನ್ ಅಂದರೆ ಬ್ಯಾಟ್ರಿ ಅಂತ ನೀವು ಈ ಥರ ನೀವು ಇದನ್ನು ನೆನ್ಪಿಟ್ಕೋಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ವೈಟ್ ಕೇಬಲ್ಸ್. ಸೊ ಇಗ್ನಿಷನ್, ಸ್ಪಾರ್ಕ್ ಪ್ಲಗ್ ಯಾವ ಕೇಬಲಲ್ಲಿರುತ್ತೆ. ಸೊ ಇಗ್ನಿಷನ್ ಅಂತಂದರೆ ಸ್ಪಾರ್ಕ್ ಪ್ಲಗ್ ಯಾವ ಕಲರ್ ಇರುತ್ತೆ, ವೈಟ್ ಕಲರ್. ಸೊ ಆ ಥರ ನೀವು ಏನು ಮಾಡ್ಬೋದು, ವೈಟ್ ಕೇಬಲ್ಗಳನ್ನು ದಹನಕ್ಕಾಗಿ ಅಥವಾ ಇಗ್ನಿಷನ್ ಸರ್ಕ್ಯೂಟ್ಗಳಲ್ಲಿ ಏನು ಮಾಡ್ತೀವಿ, ನಾವು ಬಳಸ್ತೀವಿ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಬ್ರೌನ್ ಕೇಬಲ್ಗಳನ್ನು ನಾವು ಬ್ಯಾಟ್ರಿ ಕೇಬಲ್ಗಳಲ್ಲಾಗಿ ಬಳಸ್ತೀವಿ. ಸೊ ನೀವು ಕಂದು ಅಥವಾ ಬ್ರೌನ್ ಅಂತಂದರೆ ಸೀದಾ ನೀವು ಬ್ಯಾಟ್ರಿಯನ್ನು ಚೂಸ್ ಮಾಡಬೇಕು. ಎಲ್ಲೋ, ಸೊ ಎಕ್ಸಾಕ್ಟ್ಲಿ ಜನ್ರೇಟರ್ಗಳು ನೀವು ಕಾಮನ್ನಾಗಿ ನೀವು ನೋಡ್ಬೋದು ಯೆಲ್ಲೋ ಕಲರ್ನಲ್ಲೇ ಇರುತ್ತೆ. ಸೊ ನೀವು ಆ ಥರ ನೆನ್ಪಿಟ್ಕೋಬೋದು. ಇನ್ನು ಇಗ್ನಿಷನ್ ಅಂದ್ಬಿಟ್ಲೆ ನಿಮಗೆ ಫಸ್ಟ್ ನೆನಪಾಗಬೇಕು ಸ್ಪಾರ್ಕ್ ಪ್ಲಗ್. ಸೊ ಸ್ಪಾರ್ಕ್ ಪ್ಲಗ್ ಯಾವ ಕಲರಲ್ಲಿರುತ್ತೆ, ವೈಟ್ ಕಲರ್ ಇರುತ್ತೆ. ಸೊ ಈ ಥರ ನೀವು ನೆನಪಿಟ್ಕೊಳ್ಳಿಕ್ಕೆ ಓಕೆ, ಇದು ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಓಕೆ, ಗ್ರೀನ್ ಕೇಬಲ್ಸ್. ಸೊ ಗ್ರೀನ್ ಕೇಬಲ್ಗಳನ್ನು ನಾವು ಓಕೆ ಆಕ್ಸಿಲರಿ ಸರ್ಕ್ಯೂಟ್ಸ್ ಅಥವಾ ಸಹಾಯಕ ಸರ್ಕ್ಯೂಟ್ಗಳಲ್ಲಿ ಏನು ಮಾಡ್ತೀವಿ, ನಾವು ಹೆಚ್ಚಾಗಿ ಬಳಸ್ತೀವಿ. ಓಕೆ, ಗ್ರೀನ್ ಕೇಬಲ್ಗಳನ್ನು ನಾವು ಆಕ್ಸಿಲರಿ ಸರ್ಕ್ಯೂಟ್ನಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಸೊ ಇಲ್ಲಿದೆ ನೋಡಿ, ಸಹಾಯಕ ಸರ್ಕ್ಯೂಟ್ಗಳಿಗೆ ಅಥವಾ ಸೊ ಈ ಥರ ನಾವು ಬಳಸ್ತೀವಿ. ನೆಕ್ಸ್ಟ್ ಬರುತ್ತೆ ನೀಲಿ ಕೇಬಲ್ಗಳನ್ನು ನಾವು ಎಕ್ಸಾಕ್ಟ್ಲಿ ಎಲ್ಲಿ ಬಳಸ್ತೀವಿ ಅಂತಂದರೆ ಹೆಡ್ಲ್ಯಾಂಪ್. ಓಕೆ, ಹೆಡ್ಲ್ಯಾಂಪ್ಗಳಲ್ಲಿ ಬಳಸ್ತೀವಿ. ಇನ್ನು ನೆಕ್ಸ್ಟ್ ಬರುತ್ತೆ ಬ್ಲ್ಯಾಕ್ ಕೇಬಲ್ಸ್. ಸೊ ಬ್ಲ್ಯಾಕ್ ಕೇಬಲನ್ನು ನಾವು ಅರ್ತ್ ಗ್ರೌಂಡ್, ಓಕೆ, ಭೂಮಿಯ ಸರ್ಕ್ಯೂಟ್ಗಳಿಗೆ ಅಥವಾ ಅರ್ತ್ ಗ್ರೌಂಡ್ ಸರ್ಕ್ಯೂಟ್ಗಳಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಬಳಸ್ತೀವಿ. ಓಕೆ, ಸೊ ಈ ಕ್ವಶನನ್ನು ನಾನು ನಿಮಗೆ ಇನ್ನೊಂದು ಸರಿ ಹೇಳ್ಬೇಕಂದ್ರೆ ಇದನ್ನು 3 ಮಾರ್ಕ್ಸಿಗೂ ಕೇಳ್ಬೋದು ರೀ, ಅಥವಾ 6 ಮಾರ್ಕ್ಸಿಗೂ ಏನು ಮಾಡ್ಬೋದು, ಕೇಳ್ಬೋದು. ಅಥವಾ 1 ಮಾರ್ಕ್ಸಲ್ಲಿ ಇದರದ್ದು MCQ ಬರುತ್ತೆ. ಈ ಕೇಬಲನ್ನು ಡ್ಯಾಶ್ ಸರ್ಕ್ಯೂಟ್ಗಳಲ್ಲಿ ಹೆಚ್ಚಾಗಿ ನಾವು ಬಳಸ್ತೀವಿ ಅಂತ. ಸೊ ನೀವು ಏನು ಮಾಡ್ಬೋದು, ಅಲ್ಲಿ ಕೂಡ ಈ ಒಂದು ಅಂಕದಲ್ಲಿ ಕೂಡ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ತೈಲ ಒತ್ತಡದ ಎಚ್ಚರಿಕೆಯ ಬೆಳಕಿನ ಅಚ್ಚುಕಟ್ಟಾಗಿ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದರ ವರ್ಕಿಂಗ್ ಪ್ರೊಸೀಜರ್ ಇಲ್ಲ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೋಬೇಕು. ಸೊ ಏನು ಮಾಡಿ ಅಂದರೆ ಸಿಂಪಲ್ಲಾಗಿ ನಾನು ನಿಮಗೊಂದು ಸ್ಟೆಪ್ ಹೇಳ್ತೀನಿ. ಓಕೆ, ಸೊ ಆಟೋ ಎಲೆಕ್ಟ್ರಿಕಲ್ನಲ್ಲಿ ಮ್ಯಾಕ್ಸಿಮಮ್ 5 to 6 ಡಯಾಗ್ರಾಮ್ಸ್ ಇದೆ. ಸೊ ಆ 5 to 6 ಡಯಾಗ್ರಾಮ್ಸ್ಗಳಲ್ಲಿ ನೀವು ಎವ್ರಿ 4 days ಅಥವಾ ಎವ್ರಿ 5 days ಅಥವಾ ಎವ್ರಿ ವೀಕ್ ನೀವೇನು ಮಾಡಬೇಕು, ಆ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸೊ ಅದರಲ್ಲಿ ನಿಮಗೆ 2 ರಿಂದ 3 ಚಿತ್ರಗಳು ಮಾತ್ರ ಕಂಪಲ್ಸರಿ ನಿಮಗೆ ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಬರುತ್ತೆ, ಇದು ಎಂಪ್ಲಾಯಬಿಲಿಟಿ ಸ್ಕಿಲ್, ಇದರ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ಇದು 2024-25 ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ನಾನು ನಿಮ್ಗೆ ಒಂದೊಂದೇ ಪಾಯಿಂಟ್ಗಳನ್ನ ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಕೇಳಿದ್ದಾರೆ ಹೌ ಟು ಮಿನಿಮೈಸಿಂಗ್ ವೇಸ್ಟ್ ಆ್ಯಂಡ್ ಪೊಲ್ಯೂಷನ್. ಸೊ ವೇಸ್ಟ್ ಅಂತಂದರೆ ಸೊ ಹಾಳು ಮಾಡೋದು ಅಥವಾ ಹಾಳಾಗೋದು ಅಥವಾ ಸೊ ವ್ಯರ್ಥ ಆಗೋದು, ಖರ್ಚಾಗೋದು. ಸೊ ಮತ್ತು ಪೊಲ್ಯೂಷನ್ ಅಂದರೆ ಸೊ ಮಾಲಿನ್ಯವನ್ನು ಹೆಂಗೆ ನಿಯಂತ್ರಣ ಮಾಡೋದ್ರ ಬಗ್ಗೆ ಇದನ್ನು ಕೇಳಿದ್ದಾರೆ. ಸೊ ಇದು ಗ್ರೀನ್ ಸ್ಕಿಲ್ಸ್ನಲ್ಲಿ ಈ ಪ್ರಶ್ನೆ ಬರುತ್ತೆ. ಸೊ ರೆಡ್ಯೂಸ್ ಕನ್ಸಂಪ್ಷನ್ ಅಂತಂದರೆ ಸೊ ನಾನು ನಿಮಗೆ ಸಿಂಪಲ್ಲಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ರೆಡ್ಯೂಸ್ ಕನ್ಸಂಪ್ಷನ್ ಅಂತಂದರೆ ಸೊ ನೀವು ಬಳಕೆ ಮಾಡ್ತಿರಲ್ಲ ಪ್ಲಾಸ್ಟಿಕ್ನ ಬಳಕೆ ಅಥವಾ ನೀವು ಅನ್ವಾಂಟೆಡ್ ಪ್ರಾಡಕ್ಟ್ಸ್ನ ಬಳಕೆಯನ್ನು ಮಾಡ್ತಿದ್ದೀರಲ್ಲ, ಇವುಗಳನ್ನು ನೀವು ಕಡಿಮೆ ಮಾಡಬೇಕು. ಓಕೆ, ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ಬರುತ್ತೆ ಮಿನಿಮೈಸ್ ಪ್ಯಾಕೇಜಿಂಗ್. ಸೊ ಈ ಪ್ಯಾಕೇಜ್ಡ್ ವಾಟರ್, ಪ್ಯಾಕೇಜ್ಡ್ ಫುಡ್, ಸೊ ಪ್ಯಾಕ್ ಆಗಿ ಬರ್ತಿರ್ತಕ್ಕಂಥ ಫುಡ್ ಅಥವಾ ವಾಟ್ರನ್ನು ಅಥವಾ ಕೂಲ್ ಡ್ರಿಂಕ್ಸ್ಗಳನ್ನು ಇವುಗಳನ್ನು ನೀವು ಏನು ಮಾಡಬೇಕು, ಕಡಿಮೆ ಮಾಡಬೇಕು.
ನೆಕ್ಸ್ಟ್ ರೆಡ್ಯೂಸ್ ಫುಡ್ ವೇಸ್ಟ್. ಸೊ ನೀವು ಎಷ್ಟು ಬೇಕಲ್ಲ ಅಷ್ಟೇ ಅಡುಗೆಯನ್ನು ಅಥವಾ ಎಷ್ಟು ಬೇಕಲ್ಲ ನೀವು ಅಷ್ಟೇ ಆಹಾರವನ್ನು ತಯಾರಿಸಬೇಕು, ಅಷ್ಟೇ ನೀವೇನು ಮಾಡಬೇಕು ಅದನ್ನು ಯುಟಿಲೈಸ್ ಮಾಡಬೇಕು. ಸೊ ಜಾಸ್ತಿ ಫುಡ್ಡನ್ನು ಕ್ರಿಯೇಟ್ ಮಾಡಿ ಅಥವಾ ಮಾಡಿ ಅದನ್ನು ಹಾಳು ಮಾಡೋದು ಕೂಡ ಇದು ಕೂಡ ಒಂದು ಇದರಿಂದ ಕೂಡ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅವಾಯ್ಡ್ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಸ್. ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ಸ್ ಅಂತಂದರೆ ಕ್ಯಾರಿ ಬ್ಯಾಗ್ಸ್, ಸೊ ಪ್ಲಾಸ್ಟಿಕ್ ಕವರ್ಸ್ ಬರುತ್ತೆ. ಸೊ ನೀವು ಒಂದು ಸರಿ ಯೂಸ್ ಮಾಡಿ ಡಸ್ಟ್ಬಿನ್ಗೆ ಹಾಕುವಂಥ ಪ್ಲಾಸ್ಟಿಕ್ಸ್ ಬರುತ್ತೆ, ಅದನ್ನೆಲ್ಲ ನೀವೇನು ಮಾಡಬೇಕು, ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಸೊ ಗೌರ್ಮೆಂಟ್ದವರು ಇದನ್ನು ಬ್ಯಾನ್ ಮಾಡಿದ್ದಾರೆ, ಬಟ್ ಆದರೂ ಕೂಡ ನಿಮಗೆ ಲೋಕಲ್ ಮಾರ್ಕೆಟ್ನಲ್ಲಿ ಸೊ ಕೊಡ್ತಾರೆ. ಸೊ ಇದನ್ನು ನೀವು ಕಡಿಮೆ ಮಾಡಬೇಕು. ಪ್ರತಿಯೊಂದು ಸರಿ ಮಾರ್ಕೆಟ್ ಹೋಗಬೇಕು ಅಂದರೂ ನೀವು ಬಟ್ಟೆಯಿಂದ ಹೊಲಿದಿರ್ತಕ್ಕಂಥ ಅಥವಾ ನೀವು ಮನೆಯಲ್ಲಿ ನೂಲಿನಲ್ಲಿ ಹೊಲಿದಿರ್ತಕ್ಕಂಥ ಸೊ ಚೀಲಗಳನ್ನು ನೀವು ಯೂಸ್ ಮಾಡೋದು ಬೆಟರ್. ರಿಪೇರ್ ಆ್ಯಂಡ್ ರೀಯೂಸ್ ಅಂತಂದರೆ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ತೀರಿಪ್ಪ ಅಂತಂದರೆ ಅದನ್ನು ಯುಟಿಲೈಸ್ ಮಾಡ್ತಾ ಇರ್ತಾರೆ, ಅದು ಹಾಳಾಗುತ್ತೆ ಅಂದರೆ ಅದನ್ನು ನೀವು ಸೀದಾ ಏನು ಮಾಡಬಾರ್ದು, ಡಸ್ಟ್ಬಿನ್ಗೆ ಹಾಕಬಾರ್ದು. ಓಕೆ, ಅದನ್ನು ರಿಪೇರಿ ಮಾಡಿಸಿ ಅದನ್ನು ಮರುಬಳಕೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಎಲ್ಲಿ ತನಕ ವರ್ಕ್ ಆಗುತ್ತೋ ಅಲ್ಲಿ ತನಕ, ಇನ್ನೇನು ಅದು ವರ್ಕ್ ಆಗೋದೇ ಇಲ್ಲ, ಸೊ ಇಟ್ ವಿಲ್ ಬಿ ಎ ಸ್ಕ್ರ್ಯಾಚ್ ಆರ್ ಇಟ್ ವಿಲ್ ಬಿ ಎ ವೇಸ್ಟ್, ಆವಾಗ ನೀವು ಅದನ್ನು ಏನು ಮಾಡಬೇಕು, ಸ್ಕ್ರ್ಯಾಪ್ಗೆ ಹಾಕಬೇಕು. ಇನ್ನು ಲಾಸ್ಟ್ ಬರುತ್ತೆ ಸಪೋರ್ಟ್ ಲೋಕಲ್ ರೀಸೈಕ್ಲಿಂಗ್ ಪ್ರೋಗ್ರಾಮ್ಸ್ ಅಂತ. ಲೋಕಲ್ ರೀಸೈಕ್ಲಿಂಗ್ ಪ್ರೋಗ್ರಾಮ್ಸ್ ಅಂತಂದರೆ ಸೊ ಅಲ್ಲೇ ಬೆಳೀತಕ್ಕಂಥದ್ದು ಅಥವಾ ಅಲ್ಲೇ ರೆಡಿ ಆಗ್ತಕ್ಕಂಥ ಲೋಕಲ್ ಪ್ರಾಡಕ್ಟ್ಸ್ಗಳಿಗೆ ನೀವೇನು ಮಾಡಬೇಕು, ಹೆಲ್ಪನ್ನು ಮಾಡಬೇಕು, ಅವುಗಳನ್ನು ಪರ್ಚೇಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಲೋಕಲ್ ಎಂಪ್ಲಾಯ್ಬಿಲಿಟೀಸ್ ಕೂಡ ಹೆಚ್ಚಾಗುತ್ತೆ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪಾಟ್ಸ್ಗಳು, ಮಣ್ಣಿನ ದೀಪಗಳು. ಸೊ ಇವುಗಳನ್ನೆಲ್ಲ ನೀವೇನು ಮಾಡಬೇಕು, ಪ್ಲ್ಯಾಸ್ಟಿಕ್ನ ಬದಲಾಗಿ ಏನೇ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕರೂ ಕೂಡ ನೀವು ಅದನ್ನು ಯೂಸ್ ಮಾಡಬೇಕು. ಓಕೆ, 6 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸೊ 6 ಅಂಕಕ್ಕೆ ನಿಮಗೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತರವನ್ನು ಕೊಡಬೇಕು. ಸೊ ಪ್ರಶ್ನೆ ಸಂಖ್ಯೆ 35, ರ್ಯಾಕ್ ಆ್ಯಂಡ್ ಪಿನಿಯನ್ ಮಾದರಿಯ ಸ್ಟೇರಿಂಗ್ನ ಅಂದವಾದ ಚಿತ್ರವನ್ನು ಬರೆದು ಬಾಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ನಾನು ನಿಮಗೊಂದು ಡೈಗ್ರಾಮನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈ ಡೈಗ್ರಾಮನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಸೊ ಭಾಗಗಳನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸೊ ಭಾಗಗಳನ್ನು ಸರಿಯಾಗಿ ಗುರುತಿಸಬೇಕು. ಸೊ ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ಕಾಲಮ್, ರ್ಯಾಕ್, ಓಕೆ, ಪಿನಿಯನ್, ಓಕೆ, ಬೂಟ್, ಸೊ ಬಾಲ್ ಜಾಯಿಂಟ್, ವಿಶ್ಬೋನ್ ಆರ್ಮ್ ಮತ್ತು ಸ್ಟಬ್. ಸೊ ಈ ಥರ ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಭಾಗಗಳನ್ನು ಗುರುತಿಸಬೇಕು. ಚಿತ್ರವನ್ನು ನೀಟಾಗಿ ತೆಗಿಬೇಕು ಮತ್ತು ತೆಗೆದು ಎಲ್ಲ ಭಾಗಗಳನ್ನ ಸರಿಯಾಗಿ ಗುರುತಿಸಬೇಕು. ಯಾಕಂದರೆ ಈ ಪ್ರಶ್ನೆ 6 ಅಂಕಕ್ಕಿದೆ. ಓಕೆ, ಸೊ ನೀವು ಓನ್ಲಿ ಚಿತ್ರವನ್ನು ತೆಗೆದ್ರೆ ನಿಮಗೆ ಅಷ್ಟು ಅವರು ಏನು ಮಾಡೋದಿಲ್ಲ, ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಸೊ ನೀವು ಚಿತ್ರವನ್ನು ಚೆನ್ನಾಗಿ ತೆಗಿಬೇಕು ಮತ್ತು ಭಾಗಗಳನ್ನು ಕೂಡ ನೀವು ಎಲ್ಲ ಭಾಗಗಳನ್ನ ಸರಿಯಾಗಿ ಏನು ಮಾಡಬೇಕು, ನೀವು ಮೆನ್ಷನನ್ನು ಮಾಡಬೇಕು. ಓಕೆ, ಸೊ ಇಲ್ಲ ಈ ಚಿತ್ರವನ್ನು ಕೂಡ ನೀವು ತೆಗಿಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ. ಓಕೆ, ಸೊ ಏನಪ್ಪ, ಸ್ಟೇರಿಂಗ್ ಕಾಲಮ್, ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ಕಾಲಮ್. ಓಕೆ, ಇಲ್ಲಿ ಸ್ಟೇರಿಂಗ್ ಗೇರ್ ಬಾಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಬರುತ್ತೆ ರ್ಯಾಕ್, ಇಲ್ಲಿ ಬರುತ್ತೆ, ಸೊ ಇಲ್ಲಿ ಮೇಲ್ಗಡೆಯಿಂದ ಬರುತ್ತಲ್ಲ ಇದು ಪಿನಿಯನ್. ಓಕೆ, ಸೊ ಇವು ವೀಲ್ಸ್, ಇಲ್ಲಿ ಇದೆ ವಿಶ್ಬೋನ್, ಸೊ ಟೈರಾಯ್ಡ್ ಬರುತ್ತೆ ಇಲ್ಲಿ. ಸೊ ಈ ಥರ ನೀವೇನು ಮಾಡ್ಬೋದು, ಸೊ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ಬೇಕು. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬರುತ್ತೆ 36ನೇ ಪ್ರಶ್ನೆ, ಲೆಡ್ ಆ್ಯಸಿಡ್ ಬ್ಯಾಟ್ರಿಯನ್ನು ನಿರ್ವಹಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಸೊ ಮೊದಲನೇದು, ಸೊ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತಂದರೆ ಇದರಲ್ಲಿ ಎಕ್ಸಾಕ್ಟ್ಲಿ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಬ್ಯಾಟ್ರಿಯಲ್ಲಿ 30% ಓಕೆ ಆಮ್ಲ ಇರುತ್ತೆ. ಸೊ ಆ್ಯಸಿಡ್ ಅಥವಾ H2SO4, ನೈಟ್ರಿಕ್ ಆ್ಯಸಿಡ್, ಈ ಥರ ಆಮ್ಲ ಇರುತ್ತೆ. ಇನ್ನು 70% ಡಿಸ್ಟಲ್ ವಾಟರ್ ಅಂತ ಕರಿತೀವಿ. ಡಿಸ್ಟಲ್ಡ್ ವಾಟರ್ ಅಥವಾ ನೀವು ಬಟ್ಟಿ ಇಳಿಸಿದ ನೀರು ಅಂತ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆಪ್ಪ ಅಂದರೆ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಸೆಲ್ಸ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಸೊ ಬ್ಯಾಟ್ರಿ ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ನಾವೇನು ಮಾಡ್ತೀವಿ, ಅಲ್ಟರ್ನೇಟರ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಅದನ್ನು ನಿರ್ವಹಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು.
ಸೊ ಪ್ರಿಕಾಷನ್ಸ್ ಏನಿರಬೇಕು, ನಾವು ಬ್ಯಾಟ್ರಿನ ಚೆಕ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಿಕಾಷನ್ಸ್ ಏನಿರಬೇಕು, ನಾವೇನೇನು ಮುನ್ನೆಚ್ಚರಿಕೆಗಳನ್ನ ಗಮನ ಹರಿಸಬೇಕು ಅಂತ ಈ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಸೊ ಫಸ್ಟ್ ಪಾಯಿಂಟ್, ಚರ್ಮ, ಕಣ್ಣು ಮತ್ತು ಬಟ್ಟೆಯೊಂದಿಗೆ ಸಂಪರ್ಕಕ್ಕೆ ಬರಲು ಬಿಡಬೇಡಿ. ಸೊ ಚರ್ಮ ಅಂದರೆ ನಿಮ್ಮ ಕೈ ಅಥವಾ ಕಾಲಿನ ಮೇಲೆ, ಸೊ ನಿಮ್ಮ ಕಣ್ಣಿಗೆ ಮತ್ತು ನೀವು ಹಾಕ್ಕೊಂಡಿರತಕ್ಕಂಥ ಬಟ್ಟೆಯ ಸಂಪರ್ಕಕ್ಕೆ ಏನಾದರೂ ಈ ಆಮ್ಲ ಅಥವಾ ಈ ಬ್ಯಾಟ್ರಿಲಿರ್ತಕ್ಕಂಥ ಆ್ಯಸಿಡ್ ಏನಾದರೂ ನಿಮಗೆ ಟಚ್ ಆಯ್ತು ಅಂದರೆ ಇಟ್ ವಿಲ್ ಬಿ ಹಾರ್ಮ್ಫುಲ್ ಫಾರ್ ಯುವರ್ ಬಾಡಿ. ಸೊ ಅದು ನಿಮ್ಮ ಬಟ್ಟೆಗೆ ಅಥವಾ ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಚರ್ಮಕ್ಕೆ ಏನಾಗ್ಬೋದು, ಹಾನಿಯನ್ನು ಉಂಟು ಮಾಡ್ಬೋದು. ಸೊ ಇದಕ್ಕೆ ನಾನು ನಿಮಗೆ ಸಿಂಪಲಾಗಿ ಹೇಳಬೇಕಂತಂದರೆ ನೀವೇನು ಮಾಡ್ಬೋದು, ಹ್ಯಾಂಡ್ ಗ್ಲೌಸ್ಗಳನ್ನು ಅಥವಾ ನೀವು ಸುರಕ್ಷತಾ ಕನ್ನಡಕಗಳನ್ನು, ಓಕೆ, ಸೊ ನೀವು ಅಪ್ರಾನ್ಸ್ಗಳನ್ನು, ಓಕೆ, ಸೊ ಇಲ್ಲಾಂದರೆ ಟೆಕ್ನಿಷಿಯನ್ ಹಾಕ್ತಾರಲ್ಲ ದಪ್ಪವಾದ ಬಟ್ಟೆ, ಸೊ ವಾಹನ ರಿಪೇರಿ ಮಾಡುವಾಗ ಅಂಥ ಬಟ್ಟೆಯನ್ನು ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಬ್ಯಾಟರಿಗೆ ಸಂಪರ್ಕಗಳನ್ನು ಮಾಡುವಾಗ ಧ್ರುವೀಯತೆಯನ್ನು ವೀಕ್ಷಿಸಲು ಜಾಗರೂಕರಾಗಿರಿ. ಧನಾತ್ಮಕದಿಂದ ಧನಾತ್ಮಕ ಮತ್ತು ಋಣಾತ್ಮಕದಿಂದ ಋಣಾತ್ಮಕವಾಗಿರುತ್ತದೆ. ಸೊ ನೀವು ಬ್ಯಾಟ್ರಿಯನ್ನು ಅಬ್ಸರ್ವ್ ಮಾಡ್ತಿರ್ತೀರಿ ಅಥವಾ ಪರಿಶೀಲನೆ ಮಾಡ್ತಿರ್ತೀರಿ. ಪರೀಕ್ಷೆ ಮಾಡುವಾಗ ನಿಮಗೆ ಎಕ್ಸಾಕ್ಟ್ಲಿ ಪಾಸಿಟಿವ್ ಕೇಬಲ್ ಅಥವಾ ಪಾಸಿಟಿವ್ ಏನಂತೀರಿ ನೀವು, ಪಾಸಿಟಿವ್ ಕೇಬಲ್ ಅನ್ನೋದಕ್ಕಿಂತ ಪಾಸಿಟಿವ್ ಲೀಡ್ ಅಥವಾ ನೀವು ನೆಗೆಟಿವ್ ಲೀಡ್ ಅಥವಾ ಪಾಸಿಟಿವ್ ಸಂಪರ್ಕ ಅಥವಾ ನೆಗೆಟಿವ್ ಸಂಪರ್ಕ ಅಂತ ನೀವೇನು ಅಂತಿರಲ್ಲ, ಸೊ ಅವುಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ಇದು ನಿಮಗೆ ಪಾಸಿಟಿವ್ ಅಥವಾ ಇದು ನೆಗೆಟಿವ್ ಅಂತ ನಿಮಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಅದರ ಮೇಲೆ ಎಕ್ಸಾಕ್ಟ್ಲಿ ಬರುತ್ತೆ. ಪ್ಲಸ್ ಮಾರ್ಕ್ ಇದ್ದರೆ ಸೊ ದಟ್ ಈಸ್ ಪಾಸಿಟಿವ್, ಸೊ ಮೈನಸ್ ಮಾರ್ಕ್ ಇದ್ದರೆ ದಟ್ ಈಸ್ ನೆಗೆಟಿವ್. ಈ ಥರ ನೀವೇನು ಮಾಡ್ಬೋದು, ತಿಳ್ಕೊಳ್ಬೋದು. ನೆಕ್ಸ್ಟ್, ಬ್ಯಾಟ್ರಿ ಕೇಬಲ್ಗಳನ್ನು ಸಂಪರ್ಕ ಕಡಿತಗೊಳಿಸುವಾಗಲೂ ಯಾವಾಗಲೂ ಋಣಾತ್ಮಕದ ಕೇಬಲನ್ನು ಮೊದಲು ಸಂಪರ್ಕ ಕಡಿತಗೊಳಿಸಿರಿ. ಸೊ ನೀವು ವಾಹನದಲ್ಲೇ ಸರ್ವಿಸ್ ಮಾಡುವಾಗ ಅಥವಾ ನೀವು ಬ್ಯಾಟ್ರಿ ಮೇಲೆ ಸರ್ವಿಸ್ ಮಾಡುವಾಗ ಸೊ ಮೊದಲು ನೀವೇನು ಮಾಡಬೇಕು, ನೆಗೆಟಿವ್ ಕೇಬಲನ್ನು ತೆಗೆದು ಹಾಕಬೇಕು. ಯಾಕೆ ನೆಗೆಟಿವ್ ಕೇಬಲನ್ನು ನೀವು ತೆಗೆದು ಹಾಕಬೇಕಂತಂದರೆ ನೀವೇನು ಮಾಡ್ಬೋದು, ಶಾರ್ಟ್ ಸರ್ಕ್ಯೂಟನ್ನು ಕೂಡ ನೀವೇನು ಮಾಡ್ಬೋದು, ಇದರಿಂದ ಕಡಿತಗೊಳಿಸ್ಬೋದು. ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಸೊ ವಾಹನ ಸರ್ವಿಸ್ ಮಾಡುವಾಗ ಸೊ ನೀವೇನು ಮಾಡ್ಬೋದು ಅಂತಂದರೆ ನೆಗೆಟಿವ್ ಕೇಬಲನ್ನು ಏನು ಮಾಡ್ಬೋದು, ರಿಮೂವ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಲ್ ರಿಮೂವ್ ಮಾಡ್ತಾರೆ. ಸೊ ಇಂಜಿನ್ ವಾಷಿಂಗ್ನಲ್ಲಿ, ಓಕೆ, ಸೊ ಇಲ್ಲಾಂದರೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡುವ ಹೊತ್ನಾಗ ಅಥವಾ ಇಂಧನ ಫಿಲ್ಟರ್ ಚೇಂಜ್ ಮಾಡುವ ಸಮಯದಲ್ಲಿ ಸೊ ಶಾರ್ಟ್ ಸರ್ಕ್ಯೂಟನ್ನು ತಪ್ಪಿಸಲು ನಾವೇನು ಮಾಡ್ತೀವಿ, ಸೊ ಮೊದಲು ನೀವು ಬ್ಯಾಟ್ರಿಯನ್ನು ಪರಿಶೀಲಿಸುವಾಗ ಅಥವಾ ಬ್ಯಾಟ್ರಿಯಲ್ಲಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದರೆ ಸೊ ನೀವು ಮೊದಲು ಋಣಾತ್ಮಕ ಕೇಬಲನ್ನು ಏನು ಮಾಡಬೇಕು, ಕಡಿತಗೊಳಿಸಬೇಕು. ನೆಕ್ಸ್ಟ್, ಬ್ಯಾಟ್ರಿ ಕೇಬಲ್ಗಳನ್ನು ಸಂಪರ್ಕಿಸುವಾಗ ಯಾವಾಗಲೂ ಋಣಾತ್ಮಕ ಕೇಬಲನ್ನು ಕೊನೆಯದಾಗಿ ಸಂಪರ್ಕಿಸಿ. ಸೊ ನೀವು ತೆಗೆದು ಹಾಕುವಾಗ ಮೊದಲು ಏನು ಮಾಡ್ತೀರಿ, ಋಣಾತ್ಮಕ ಕೇಬಲನ್ನು ತೆಗೆದು ಹಾಕ್ತಿರಲ್ಲ, ಹಾಗೆ ನೀವು ಹೊಳ್ಳಿ ಕೇಬಲನ್ನು ಜೋಡಿಸುವಾಗ ಕೊನೆಯದಾಗಿ ನೀವೇನು ಮಾಡಬೇಕು, ನೆಗೆಟಿವ್ ಕೇಬಲನ್ನು ಏನು ಮಾಡಬೇಕು, ಜಾಯಿಂಟ್ ಮಾಡಬೇಕು. ಕೊನೆಯದಾಗಿ ನೀವು ಪಾಸಿಟಿವ್ ಮಾಡಬಾರ್ದು. ಸೊ ಕೊನೆಯದಾಗಿ ನೀವೇನು ಮಾಡಬೇಕು, ನೆಗೆಟಿವ್ ಕೇಬಲನ್ನು ಏನು ಮಾಡಬೇಕು, ಮಾಡಿ ಜಾಯಿನ್ ಮಾಡಬೇಕು. ನೆಕ್ಸ್ಟ್, ಬ್ಯಾಟರಿಯಲ್ಲಿ ಆಮ್ಲದ ಕಡಿಮೆ ಇದ್ದರೆ ಅಥವಾ ಲಿಕ್ವಿಡ್ನ ಕಡಿಮೆ ಇದ್ದರೆ ಹೆಚ್ಚುವರಿ ಎಲೆಕ್ಟ್ರೋಲೈಟನ್ನು ಸೇರಿಸಬೇಡಿ. ಬಟ್ಟೆ ಇಳಿಸಿದ ನೀರನ್ನು ಮಾತ್ರ ಸೇರಿಸಿ. ಓಕೆ, ಸೊ ಈ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ನಾವು. ಸೊ ಆಮ್ಲ ಮತ್ತು ಬಟ್ಟೆ ಇಳಿಸಿದ ನೀರಿನ ಮಿಶ್ರಣವನ್ನು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಇಟ್ ಇಸ್ ಅ ಕೆಮಿಕಲ್. ಸೊ ಅದೇನಾದರೂ ಕಡಿಮೆ ಇದೆ ಅಂತ ನಿಮ್ಗೆ ಅನಿಸಿದರೆ, ನೀವು ಪರೀಕ್ಷೆ ಮಾಡಿದಾಗ ಕಡಿಮೆ ಇದ್ದರೆ ಸೊ ನೀವೇನು ಮಾಡಬೇಕು, ಸೊ ಹೊಳ್ಳಿ ಅದಕ್ಕೆ ನೀವು H2SO4 ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಥವಾ ನೈಟ್ರಿಕ್ ಆ್ಯಸಿಡ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಬಟ್ಟೆ ಇಳಿಸಿದ ನೀರನ್ನು ಅಥವಾ ಡಿಸ್ಟಿಲ್ ವಾಟರನ್ನು ನೀವೇನು ಮಾಡಬೇಕು, ಫಿಲಪ್ಪನ್ನು ಮಾಡಬೇಕು. ನೆಕ್ಸ್ಟ್, ಬ್ಯಾಟರಿಗೆ ಸೇವೆ ಸಲ್ಲಿಸುವಾಗ ಸುರಕ್ಷತಾ ಕನ್ನಡಕ ಅಥವಾ ಮುಖದ ಕವಚಗಳನ್ನು ಧರಿಸಿರಿ. ಸೊ ನಿಮ್ಮ ಕಣ್ಣಿಗೆ ಹಾನಿ ಆಗಬಾರ್ದು ಅಥವಾ ನಿಮ್ಮ ಮುಖಕ್ಕೆ ಹಾನಿ ಆಗಬಾರ್ದು. ಸೊ ಸಡನ್ಲಿ ಆಮ್ಲ ಸಿಡಿತಪ್ಪ, ಸೊ ನಿಮ್ಮ ಮುಖಕ್ಕೆ ಬಂದು ಟಚ್ ಆದರೆ ನಿಮ್ಮ ಮುಖ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಕಣ್ಣು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ಫೇಸ್ ಮಾಸ್ಕ್ ಅಥವಾ ನೀವು ಸೇಫ್ಟಿ ಗ್ಲಾಸಸನ್ನು ಏನು ಮಾಡಬೇಕು, ವೇರನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಬ್ಯಾಟ್ರಿ ಸರ್ವಿಸ್ ಮಾಡುವಾಗ ಯಾವುದೇ ಆಭರಣ ಅಥವಾ ಕೈ ಗಡಿಯಾರವನ್ನು ಧರಿಸಬೇಡ್ರಿ. ಸೊ ಕಾಸ್ಟ್ಲಿ ವಾಚಸ್ಗಳನ್ನು, ಓಕೆ, ಅಥವಾ ಆಭರಣಗಳನ್ನು, ಬಂಗಾರದ ಆಭರಣಗಳನ್ನು ಅಥವಾ ಪ್ಲ್ಯಾಟಿನಮ್ ಆಭರಣಗಳನ್ನು ನೀವು ಹಾಕ್ಕೊಂಡು ಕೆಲಸ ಮಾಡಬಾರ್ದು. ಯಾಕಂದರೆ ಆ ವಸ್ತುಗಳ ಮೇಲೆ ಆ ಆ್ಯಸಿಡ್ ಬಿತ್ತಂದರೆ ಸೊ ಆ ವಸ್ತುಗಳನ್ನು ಕೂಡ ಅದು ಏನು ಮಾಡುತ್ತೆ, ಡ್ಯಾಮೇಜನ್ನು ಮಾಡುತ್ತೆ. ಸೊ ನೆಕ್ಸ್ಟ್, ಚಾರ್ಜರ್ ಆನ್ ಆಗಿರುವಾಗ ಚಾರ್ಜರ್ ಲೀಡ್ಗಳನ್ನು ಸಂಪರ್ಕಿಸಬೇಡಿ ಅಥವಾ ಸಂಪರ್ಕ ಕಡಿತಗೊಳಿಸಬೇಡಿ. ನೀವು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತಿರ್ತೀರಲ್ಲ ಆವಾಗ ಸೊ ನೀವು ಡೈರೆಕ್ಟ್ಲಿ ಆ ಬ್ಯಾಟ್ರಿ ಲೀಡ್ಗಳನ್ನು ಏನು ಮಾಡಬಾರ್ದು, ನೀವು ಟಚ್ ಮಾಡಬಾರ್ದು. ಸೊ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಾಧ್ಯತೆ ಇರುತ್ತೆ.
ಸೊ ನೀವೇನು ಮಾಡಬೇಕು, ಅದನ್ನು ಚಾರ್ಜ್ ಆಗುವವರೆಗೆ, ಅಥವಾ ನೀವು ಮೇನ್ ಸ್ವಿಚ್ ಇರುತ್ತಲ್ಲ, ಆ ಮೇನ್ ಸ್ವಿಚ್ ನೀವು ಎಲ್ಲಿಂದ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತೀರಿ ಆ ಮೇನ್ ಸ್ವಿಚ್ಚನ್ನು ನೀವು ಆಫ್ ಮಾಡಿದರೆ ಸಾಕು. ಓಕೆ, ಇನ್ನು ಲಾಸ್ಟ್ ಪಾಯಿಂಟ್ ಬರುತ್ತೆ, ಬ್ಯಾಟ್ರಿಯ ಬಳಿ ಯಾವುದೇ ಆರ್ಕಿಂಗ್ ಅಥವಾ ತೆರೆದ ಜ್ವಾಲೆಗಳನ್ನು ತಪ್ಪಿಸಿ ಅಂತಂದರೆ, ಸೊ ಬೆಂಕಿ ಹತ್ತುವಂಥ ಪ್ರಾಡಕ್ಟ್ಗಳು, ಸೊ ಸ್ಪಾರ್ಕ್ ಆಗುವಂಥ ಪ್ರಾಡಕ್ಟ್ಗಳು, ಅಥವಾ ತನ್ನಷ್ಟಕ್ಕೆ ತಾನು ಉರಿಯುವಂಥ ಪ್ರಾಡಕ್ಟ್ಗಳನ್ನು ನೀವು ಬ್ಯಾಟ್ರಿಯಿಂದ ದೂರ ಇಟ್ಟಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಬೆಂಕಿಯ ಅವಘಡ ಕೂಡ ಆಗುವ ಸಂಭವ ಇರುತ್ತೆ. ಓಕೆ, ಸೊ ಇವೆಲ್ಲವೂ ಕೂಡ ಬ್ಯಾಟ್ರಿಯನ್ನು ನಿರ್ವಹಣೆ ಮಾಡುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳು. ಸೊ ಇದನ್ನು ನಿಮಗೆ 6 ಪಾಯಿಂಟ್ಗಳನ್ನು ಕೇಳ್ಬೋದು ಅಥವಾ ಎಲ್ಲ ಪಾಯಿಂಟ್ಗಳನ್ನು ಕೇಳ್ಬೋದು. ಸೊ 6 ಮಾರ್ಕ್ಸ್ ಕ್ವಶನ್ನಲ್ಲಿ ಈ ಕ್ವಶನನ್ನು ಬಹಳ ಸಾರಿ, ಮ್ಯಾಕ್ಸಿಮಮ್ 5 to 6 ಟೈಮ್ಸ್ ಇದನ್ನು ನೀವು ಕೇಳಿದ್ದಾರೆ. ಸೊ ಇದನ್ನು ನೀವು ಕಂಪಲ್ಸರಿ ಕ್ವಶನ್ ಇದು. ಸೊ ಇದನ್ನು ನೀವು ಓದ್ಕೊಂಡ್ರೆ 6 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಇಗ್ನಿಷನ್ ಸಿಸ್ಟಮ್ನ ಸರ್ಕ್ಯೂಟ್ ರೇಖಾಚಿತ್ರವನ್ನು ಬರೆಯಿರಿ ಮತ್ತು ಅದರ ಘಟಕಗಳನ್ನು ಪಟ್ಟಿ ಮಾಡಿರಿ ಅಂಥೇಳಿ. ಸೊ ಇಗ್ನಿಷನ್ ಸಿಸ್ಟಮ್ ಎಲೆಕ್ಟ್ರಿಕಲ್ 5ನೇ ಯೂನಿಟ್ನಲ್ಲಿ ಈ ಚಾರ್ಟ್ ಬರುತ್ತೆ. ಓಕೆ, ಸೊ ಇದನ್ನು ಕೇಳ್ಬೋದು, ಅಥವಾ ಇನ್ನೂ 1-2-3 ಡಯಾಗ್ರಾಮ್ಗಳಿದೆ. ಓಕೆ, ಸೊ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ಅಥವಾ ಚಿತ್ರಗಳನ್ನು ಏನು ಮಾಡ್ಬೋದು, ಕೇಳ್ಬೋದು. ಸೊ ಇಲ್ಲಿ ಏನಿಲ್ಲ, ಸೊ ನೀವು ಏನು ಮಾಡಬೇಕು ಅಂತಂದರೆ ಈ ಸರ್ಕ್ಯೂಟ್ ಚಿತ್ರವನ್ನು ನೀವು ಡ್ರಾ ಮಾಡಬೇಕು. ಬ್ಯಾಟ್ರಿ, ಓಕೆ, ಸೊ ಬ್ಯಾಟ್ರಿ, ಇಗ್ನಿಷನ್ ಕಾಯಿಲ್, ಓಕೆ, ಕಾಂಟ್ಯಾಕ್ಟ್ ಬ್ರೇಕರ್, ಡಿಸ್ಟ್ರಿಬ್ಯೂಟ್ರ್, ಹೈ ಟೆನ್ಷನ್ ಕೇಬಲ್ಸ್ ಮತ್ತು ಸ್ಪಾರ್ಕ್ ಪ್ಲಗ್. ಸೊ ಇವುಗಳನ್ನು ನೀವೇನು ಮಾಡಬೇಕು, ಸೊ ಇಲ್ಲಿದೆ ನೋಡಿ, ಇಗ್ನಿಷನ್ ಸ್ವಿಚ್, ಸೊ ಇಗ್ನಿಷನ್ ಕೀ. ಸೊ ಇವುಗಳನ್ನೆಲ್ಲ ನೀವೇನು ಮಾಡಬೇಕು, ಬರೆಯೋದು, ಭಾಗಗಳನ್ನು ಗುರುತಿಸಿದರೆ ಸೊ ನಿಮಗೆ ಈ 6 ಅಂಕಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ, ವಿದ್ಯುತ್ ಇಂಧನ ಪಂಪ್ನ ರೇಖಾಚಿತ್ರವನ್ನು ಬರೆಯಿರಿ ಡಯಾಫ್ರಾಮ್ನ ಪ್ರಕಾರ ಅಥವಾ ಡಯಾಫ್ರಾಮ್ನ ವಿಧದ. ಸೊ ಇದು 5ನೇ ಯೂನಿಟ್ನಲ್ಲಿ ಇದರ ವರ್ಕಿಂಗ್ ಇರೋದಿಲ್ಲ. ಸೊ ಇದು ಚಾರ್ಟ್ ಡಯಾಗ್ರಾಮ್ ಅಷ್ಟೇ ಇದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈ ಚಿತ್ರವನ್ನು ಬರೆದು ಎಲ್ಲ ಭಾಗಗಳನ್ನು ಏನು ಮಾಡಬೇಕು, ನೀವು ಗುರುತಿಸಿದರೆ ಸಾಕು. ಸೊ 5ನೇ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ 5ನೇ ಯೂನಿಟ್ನಲ್ಲಿ ಮ್ಯಾಕ್ಸಿಮಮ್ 3 to 4 ಡಯಾಗ್ರಾಮ್ಸ್. ಸೊ ಮ್ಯಾಕ್ಸಿಮಮ್ 3 ಡಯಾಗ್ರಾಮ್ಸ್ಗಳನ್ನಂತೂ ಕಂಪಲ್ಸರಿ ಕೇಳ್ತಾರೆ 3 ಅಂಕಗಳಿಗೆ ಮತ್ತು 6 ಅಂಕಗಳಿಗೆ. ಸೊ ನೀವು ಎವ್ರಿ 4 days ಅಥವಾ ಎವ್ರಿ ವೀಕ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಸೊ ಥ್ಯಾಂಕ್ ಯು. ಸೊ ಈ ಒಂದು ಕ್ವಶನ್ ಪೇಪರನ್ನು ನಾನು ತುಂಬಾ ನನ್ನ ಸಮಯವನ್ನು ಬಳಸಿ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಓಕೆ, ಸೊ ಸಬ್ಸ್ಕ್ರೈಬ್ಗಿಂತಲೂ ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರು ಆಟೋಮೊಬೈಲ್ ಸಬ್ಜೆಕ್ಟ್ ಕಲಿತಿದ್ದಾರಲ್ಲ ಅವ್ರಿಗೆ ನೀವೇನು ಮಾಡಿ, ಇದನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.